ಅನ್ನದ ಮಹತ್ವ 40 ವರ್ಷದಿಂದ ಹೇಗಿತ್ತು ಅದನ್ನ ನೀಗಿಸೋ ನಿಟ್ಟಿನಲ್ಲಿ ಒಂದು ಸರ್ಕಾರ, ಒಂದು ಅಧಿಕಾರಿ ವರ್ಗ ಏನೆಲ್ಲ ಕೆಲಸ ಮಾಡಬೇಕು ಅದನ್ನ ಈ ಸಿನಿಮಾ ತೋರಿಸುತ್ತೆ. ಸರ್, ಜಿ.ಟಿ. ದೇವೇಗೌಡರು ಅವ್ರ ಕಾಲಘಟ್ಟನ ನೆನ್ಸ್ಕೊಂಡು ಬಹಳ ಎಮೋಷನಲ್ ಆಗ್ಬಿಟ್ರು. ಆಕ್ಚುಲಿ ಭಾರಿ ಸಂತೋಷ ಆಗಿದೆ. ಅವರೆಲ್ಲರಿಗೂ ಚಾಮುಂಡೇಶ್ವರಿ ಇಂಥ ನೂರಾರು ಸಿನಿಮಾಗಳು ಜಗತ್ತಿಗೆ, ನಮ್ಮ ನಾಡಿಗೆ, ಅದರಲ್ಲೂ ಕೂಡ ಕರ್ನಾಟಕ ನಾಡಿಗೆ ಬರ್ಲಿಕ್ಕೆ ನಮ್ಮ ಸಾಹಿತಿಗಳು ಇವೆಲ್ಲರ ಸಹಕಾರ ಇರುತ್ತೆ. ಮತ್ತೆ ನನ್ನ ಬಾಲ್ಯ ನೋಡಕ್ ಆಗದೆ ಇರ್ಬೋದು, ಆದ್ರೆ ಕರ್ಕೊಂಡೋಗಿ ವಾಪಸ್ ಬಂದಂಗೆ ನನಗೆ ಆ ಅನುಭವ ಕೊಡ್ತು, ಫೀಲ್ ಕೊಡ್ತು. ನಿಜವಾಗ್ಲೂ ಖುಷಿಯಾದಂತ ವಿಚಾರ. ಎಲ್ಲರ ಹಸಿವನ್ನ ನೀಗಿಸದೆ ಉಳ್ಳವರ ಮತ್ತೆ ಜ್ಞಾನವಂತರ ಎಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಅದು ನಡೀತಾ ಇದೆ. ಅನ್ನ ಎಲ್ರಿಗೂ ಬೇಕು. ಅನ್ನ ಯಾವುದೇ ಪ್ರಾದೇಶಿಕ ಜಾಗತಿಕ ಪ್ರತಿಯೊಬ್ಬರಿಗೂ ಅನ್ನ ಬೇಕು. ಈ ಸಿನಿಮಾ ಕಂಟೆಂಟ್ ಒಂದು ಅನ್ನದ ಸುತ್ತೆ. ಎಷ್ಟು ಸರಿ ನೋಡಿದ್ರು ನಮಗೇನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಅಷ್ಟು ಕನೆಕ್ಟ್ ಆಗುತ್ತೆ ನಮ್ಮ ಸಿನಿಮಾ. ಅಮ್ಮ ಹೇಗೆ ಮರೆಯಲ್ಲಿ ಸಾಂಗ್ ಬಗ್ಗೆ ಅಂತೂ ತುಂಬಾ ಒಳ್ಳೆ ಒಪಿನಿಯನ್ ಬಂದಿದೆ. ಸರ್, ಏನ್ ಸರ್ ಹಂಗ್ ಮಾಡಿದ್ರೆ ತುಂಬಾ ಟಚ್ ಆಗುತ್ತೆ ಹೃದಯಕ್ಕೆ ಅಂತ. ಕನ್ನಡದ ಎಲ್ಲಾ ಸಿನಿಮಾಗಳಿಗೂ ಕೂಡ ಸಬ್ಸಿಡಿ ಬೇಕೇ ಬೇಕಾಗಿದೆ. ಎಲ್ಲಾ ಶಾಸಕರು ಇನ್ಕ್ಲೂಡಿಂಗ್ ಸಿಎಂ ನನ್ನ ಸಿನಿಮಾ ತೋರಿಸ್ತೀನಿ ಅಂತ ಒಂದು ಮಾತು ನಡೆದಿದ್ರು. ಮತ್ತೆ ಎಲ್ಲಾ ಶಾಸಕರು ನೋಡ್ದಂಗೆ ಮಾಡಿದವರು ನಮ್ಮ ಖಾದರ್ ಸರ್ ನಮ್ಗೆ ಹಿಂದೆ ಬೆಂಬಲವಾಗಿ ನಿಂತ್ಕೊಂಡ್ರು ನಮ್ಮ ಸಿನಿಮಾಗೋಸ್ಕರ. ಕನ್ನಡ ಚಲನಚಿತ್ರ ರಂಗದಲ್ಲಿ ಕಾಂತಾರ ಮೂವಿಯನ್ನ ಹೊರತುಪಡಿಸಿದ್ರೆ ಮತ್ತೊಂದು ಮೂವಿ ಒಂದು ಒಳ್ಳೆಯ ಆ ನೆಲದ ಸೊಗಡಿನೊಂದಿಗೆ ಬಂದಿದೆ. ಸಾಕಷ್ಟು ವರ್ಷಗಳ ನಂತರ ಸಾಕಷ್ಟು ಪ್ರೇಕ್ಷಕರು ಈಗ ಸಿನಿಮಾಗಳನ್ನ ನೋಡ್ಲಿಕ್ಕೆ ಥಿಯೇಟರ್ಗೆ ಬರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಜೆಟ್ ಮೂವಿಗಳ ನಡುವೆ, ದೊಡ್ಡ ದೊಡ್ಡ ಸ್ಟಾರ್ಗಳ ನಡುವೆ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ ಪ್ರೇಕ್ಷಕರ ಮನವನ್ನ ಗೆಲ್ಲಕ್ಕೆ ಸಾಧ್ಯ ಅನ್ನೋದನ್ನ ಅನ್ನ ಮೂವಿ ಸಾಬೀತು ಮಾಡಿದೆ. ಯಾಕಂದ್ರೆ ಈ ಅನ್ನ ಅನ್ನೋ ಪದನೆ ಹಾಗೆ ಒಂದು ರೀತಿ ಯೂನಿವರ್ಸಲ್ ಆಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕನೆಕ್ಟ್ ಆಗ್ತದೆ. ಈ ಒಂದು ಮೂವಿಗೆ ಅನ್ನ ಅನ್ನೋ ಹೆಸರನ್ನ ಯಾವ ಕಾರಣಕ್ಕಾಗಿ ಇಟ್ಟಿದ್ದಾರೆ? ಈ ಮೂವಿ ಸಾಕಷ್ಟು ಜನ ಪ್ರೇಕ್ಷಕರು ಇವತ್ತೇನು ಸಮಾಜದಲ್ಲಿ ನಾವೆಲ್ಲ ಅಗರ್ಭ ಶ್ರೀಮಂತರು ಅಥವಾ ಒಂದು ಸ್ಟೇಟಸ್ ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಕಣ್ಣೀರ ಹಾಕ್ತಾರೆ ಮೂವಿಯನ್ನ ನೋಡಿ ಅಂತ ಹೇಳಿದ್ರೆ, ಅವರ ಬಾಲ್ಯದಲ್ಲಿ ಅನ್ನಕ್ಕಾಗಿ ಅವ್ರು ಮಾಡಿದಂತ ಸರ್ಕಸ್ ಏನಿದೆ ಅದು ತುಂಬಾ ವರ್ಷಗಳ ನಂತರ ತೆರೆಯ ಮೇಲೆ ಅವ್ರ ಕಣ್ ಮುಂದೆ ಬರ್ತಾ ಇದೆ. ಸೊ ಈ ಕಾರಣಕ್ಕೋಸ್ಕರ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ತಮ್ಮ ಬಾಲ್ಯದ ನೆನಪುಗಳನ್ನ ಸ್ಮರಿಸುತ್ತಾ ಕಣ್ಣೀರನ್ನ ಹಾಕಿ ಒಂದಷ್ಟು ಶುಭಾಶಯಗಳನ್ನ ಕೂಡ ಕೋರಿ ಹೋಗಿದ್ದಾರೆ. ಸೊ ಈ ಮೂವಿಯಲ್ಲಿ ಪ್ರಮುಖ ಪಾತ್ರವನ್ನು ಮಾಡಿರ್ತಕ್ಕಂಥ ಕಲಾವಿದರನ್ನು ನೋಡ್ತಿದ್ದಾರೆ. ಈ ಮೂವಿಯಲ್ಲಿ ಒಂದು ಪ್ರಮುಖ ಲೀಡ್ ರೋಲ್ ಮಾಡಿರ್ತಕ್ಕಂಥ ಬಲರಾಜ್ ವಾಡಿ ಅವರು ನಮ್ಮ ಒಟ್ಟಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಸರ್, ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ಯಾಕಂದ್ರೆ ಈಗ ಈ ಒಂದು ಅನ್ನ ಅನ್ನೋ ಒಂದು ಪದ ಏನಿದೆ ಸರ್, ಅದು ಇವತ್ತಿನ ಜನರೇಷನ್ಗೆ ಹೇಗೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಹಿಂದೆ 83, 84 ಆಸುಪಾಸಲ್ಲಿ ಸ್ಟ್ರಗಲ್ ಮಾಡಿರ್ತಕ್ಕಂಥವ್ರು ಇವತ್ತು ಕೂಡ ಸ್ಮರಿಸ್ತಾರೆ. ಯಾಕಂದ್ರೆ ನಿಮ್ಮ ಮೂವಿನಲ್ಲಿ ಕ್ಯಾರೆಕ್ಟರ್ನಲ್ಲಿ ಒಂದು ಊರಿನ ಯಜಮಾನರು ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡ್ತೀರಾ. ಹಸಿವಿಗಾಗಿ ಒಂದು ಆ ಹುಡುಗ ನಿಮ್ಮ ಮನೆಗೆ ಬರ್ತಾನೆ, ಅಲ್ಲಿಂದ ಕತೆ ಪ್ರಾರಂಭ ಆಗುತ್ತೆ. ನಾನು ನಿಮ್ಮ ಮೊದಲ ಪ್ರಶ್ನೆ ನಾನು ನಿಮ್ಮ ಮುಂದೆ ಇಡ್ತಿದ್ದೀನಿ. ತುಂಬ ಜನ ವಿಮರ್ಶಕರು, ರಾಜಕಾರಣಿಗಳು, ಬ್ಯೂರೋಕ್ರಾಟ್ಸ್ಗಳು, ಜನಸಾಮಾನ್ಯರು ಕೂಡ ಈ ಅನ್ನ ಮೂವಿಯನ್ನು ನೋಡಿ ಕಣ್ಣೀರು ಹಾಕಿ ಹೋಗ್ತಾ ಇದ್ದಾರೆ. ಸಾಕಷ್ಟು ವರ್ಷಗಳ ಬಳಿಕ ಸಾಕಷ್ಟು ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತ ಕನ್ನಡ ಚಿತ್ರರಂಗಕ್ಕೆ. ಹೌದು ಸರ್, ನಿಜವಾಗ್ಲೂ ಇದೆಲ್ಲದಕ್ಕೂ ಸಾಧ್ಯ ಮಾಡಿರೋದು ಅನ್ನ. ಎಲ್ಲರಿಗೂ ಹಸಿವನ್ನ ನೀಗಿಸೋದು ಅನ್ನ. ಹಸಿವಿಗೆ ನಾವು ಅನ್ನವನ್ನೇ ತಿನ್ನಬೇಕು, ಆಹಾರವನ್ನೇ ನಾವು ಪಡ್ಕೊಳ್ಬೇಕು. ಆ ವಿಚಾರದಲ್ಲಿ ಆಹಾರಕ್ಕೆ ಯಾವುದೇ ರೀತಿಯ ತಾರತಮ್ಯಗಳಿಲ್ಲ. ಜಾತಿ, ಮತಗಳು, ಧರ್ಮಗಳು ಯಾವುದಿಲ್ಲ. ಎಲ್ಲರಿಗೂ ಹಸಿವಾಗುತ್ತೆ, ಎಲ್ಲರೂ ಊಟ ಮಾಡಬೇಕು, ಎಲ್ಲರಿಗೂ ವಿಶ್ರಾಂತಿ ಬೇಕಾಗುತ್ತೆ, ಎಲ್ಲರಿಗೂ ನಿದ್ದೆ ಮಾಡಬೇಕು. ಯಾರು ಎಲ್ಲೇ ಮಾಡಿದ್ರು ಏನೇ ಮಾಡಿದ್ರು ಅವರು ಆಹಾರಕ್ಕೆ ಮಾಡೋದು, ನಿದ್ದೆಗೆ ಮಾಡೋದು. ನಮ್ಮ ಕನ್ನಡ ಚಲನಚಿತ್ರರಂಗದ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಎಂಥ ಶ್ರೀಮಂತನಾದರೂ ಕೂಡ ಅನ್ನ ಊಟ ಮಾಡೋದು ಹಸಿವಿಗೆನೆ. ಒಬ್ಬ ಫುಟ್ಪಾತಲ್ಲಿ ಅನ್ನ ಊಟ ಮಾಡೋದು ಕೂಡ ಹಸಿವಿಗೆನೆ. ಅವರಿಬ್ಬರ ಗುರಿ ಹಸಿವು ನೀಗೋದಷ್ಟೇ. ಹಾಗೆ ಒಬ್ಬ ಮಹಾರಾಜ ಅಥವಾ ಮತ್ತೊಬ್ಬ ದೊಡ್ಡ ಮೇರು ವ್ಯಕ್ತಿ ಅವನು ಮಲಗ್ತಾನೆ ಅಂತಂದರೆ ಅವನು ಮಾಡೋದು ನಿದ್ದೆಗೆ. ಫುಟ್ಪಾತಲ್ಲಿ ಒಬ್ಬ ಮನುಷ್ಯ ಮಾಡೋದು ಅವನು ನಿದ್ದೆಗೆ. ಅದರ ಫೈನಲ್ ರಿಸಲ್ಟೇ ನಿದ್ದೆ, ಆಹಾರ. ಈ ಸಿನಿಮಾದಲ್ಲಿ ಅನ್ನ ಅನ್ನೋ ಈ ಸಿನಿಮಾದಲ್ಲಿ ಮೂಲಭೂತವಾಗಿ 80ರ ದಶಕದಲ್ಲಿ ಒಂದು ಪರಿಸ್ಥಿತಿ ಉಂಟಾಗಿತ್ತು. ಬರ ಬಂದಿತ್ತು. ಆಗಿನ ಕಾಲದಲ್ಲಿ 10 ವರ್ಷಕ್ಕೊಂದ್ಸರಿ ಬರ ಬಂದೇ ಬರ್ತಿತ್ತು. ಆಹಾರಕ್ಕೆ ಕೊರತೆ ಒಂದಷ್ಟರ ಮಟ್ಟಿಗೆ ಇಲ್ಲ ಅಂದರು. ಯಾಕಂದರೆ ಸಂಗ್ರಹಣೆ ಚೆನ್ನಾಗಿರ್ತಿತ್ತು. ತುಂಬ ಅತಿ ಆಸೆಯಾದಂತಹ ಸಂಗ್ರಹಣೆ ಅಲ್ಲದ ಆಹಾರಕ್ಕಾಗಿಯೇ ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ರು, ದುಡಿತಿದ್ರು.
ರೈತಾಪಿ ಜನ ಜಾಸ್ತಿ ಇದ್ರು. ಆಮೇಲೆ ರೈತಾಪಿ ಜನರು ಬೆಳೆಯುವಂತಹ ವ್ಯವಸಾಯ ಭೂಮಿನೂ ಕೂಡ ಜಾಸ್ತಿ ಇತ್ತು. ಹಣದ ವಹಿವಾಟು ಕಡಿಮೆ ಇತ್ತು. ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆಹಾರ ಧಾನ್ಯಗಳನ್ನ ಬೆಳೀತಾ ಇದ್ರು. ಕೆಲವೊಂದು ಕಡೆ ಜೋಳ, ಸಜ್ಜೆ, ನವಣೆ, ಕಂಬು, ರಾಗಿ, ಹೀಗೆ ಆ ಭೌಗೋಳಿಕವಾದಂಥ ಮಳೆ ಆಧಾರಿತವಾದಂಥ ಪ್ರದೇಶಗಳಲ್ಲಿ ಈ ರೀತಿ ಬರದ ಆಹಾರ ಪದಾರ್ಥಗಳನ್ನ ಬೆಳೀತಿದ್ರು. ಇನ್ನು ಮಂಡ್ಯ ಸೀಮೆ ಇಂಥ ಸಮಯದಲ್ಲಿ ಕೃಷ್ಣರಾಜ ಸಾಗರ ಇದ್ದುದರಿಂದ ನಾಲೆಗಳೇ ಬರ್ತಿರೋ ನೀರಿಂದಾಗಿ ಇಲ್ಲೂ ಕೂಡ ಭತ್ತ ಬೆಳೆಯುವಂತಹ ಒಂದು ಇದಾಯಿತು. ಹಾಗಾಗಿ ಭೌಗೋಳಿಕ ಹಿನ್ನೆಲೆಯಲ್ಲಿ ಎರಡು ನಾವು ಬೇರೆ ಬೇರೆ ಆಹಾರ ಉತ್ಪನ್ನಗಳನ್ನು ನಾವು ಗಮನಿಸ್ತೀವಿ. ಹಾಗಾಗಿ ಒಂದು ಸಹಜವಾಗಿ ಈ ಈ ಕಥೆಯೆಲ್ಲ ನಡೆಯೋದು ನಮ್ಮ ಕೊಳ್ಳೇಗಾಲ, ಚಾಮರಾಜನಗರ ಈ ಭಾಗದಲ್ಲಿ ಎಲ್ಲವೂ ಮಳೆ ಆಧಾರಿತ ಪ್ರದೇಶಗಳಾದ್ರಿಂದ ಕಪ್ಲೆ ಬಾವಿ, ಪಂಪ್ ಸೆಟ್ಟು, ಅವಾಗಿನ್ನೂ ಬೋರ್ವೆಲ್ಗಳು ಕಡಿಮೆ ಇತ್ತು. ಇನ್ನು ನಜೀರ್ ಸಾಬ್ರು ಬಂದು ಬೋರ್ವೆಲ್ಗಳನ್ನ ತೋಡಿಲ್ದಿರೋಂಥ ಸಂದರ್ಭ, ಪ್ರಾರಂಭ ಆಗ್ತಿರೋಂಥ ಸಂದರ್ಭ. ಕಪಿಲೆ ಬಾವಿಗಳಲ್ಲಿ ಎಷ್ಟು ನೀರು ಸಿಕ್ತಿತ್ತು, ಹಾಗೆ ಸಿಕ್ತಿತ್ತು, ಎಲ್ಲ ಬರದ ಬೆಳೆ. ಅವರೆಲ್ಲರಿಗೂ ಒಂದು ಬಯಕೆ ಏನಿರ್ತಿತ್ತು, ಪ್ರತಿಯೊಬ್ಬರಿಗೂ ಅನ್ನ ಊಟ ಮಾಡಬೇಕು ಅಂತ. ಅನ್ನವನ್ನ ವರ್ಷಕ್ಕೆ ಹಬ್ಬ ಹರಿದಿನಗಳಲ್ಲಿ ಊಟ ಮಾಡೋರು. ಗೌರಿ ಗಣೇಶನ ಹಬ್ಬ, ದೀಪಾವಳಿ ಹಬ್ಬ, ಸಂಕ್ರಾಂತಿ, ಹೀಗೆ ಪ್ರಮುಖವಾದ ಹಬ್ಬಗಳಲ್ಲಿ ಮಾತ್ರ ಅವರು ಊಟ ಮಾಡ್ತಿದ್ರು. ಅದರ ಆಚೆಗೆ ಬಸ್ರಿ, ಬಾಣ್ತಿ, ಮತ್ತು ತುಂಬ ಆರೋಗ್ಯ ಹಾಳಾಗಿದ್ರೆ ಅನ್ನ ಯಾರ್ದೋ ಮನೆಯಲ್ಲಿ ಕಾಡಿ ಬೇಡಿ ತಂದು ಊಟ ಮಾಡೋದು, ಈ ರೀತಿ ಒಂದು ವಾತಾವರಣ ಇರ್ತಿತ್ತು. ಆಮೇಲೆ ಅನ್ನವನ್ನ ಕಾಂಪನ್ಸೇಟ್ ಮಾಡೋಕ್ಕೋಸ್ಕರ ಅನ್ನಂಗ ಇದೆಯಲ್ಲ, ಅದು ತುಂಬ ಸತ್ವಯುತವಾದದ್ದು, ಎಲ್ಲರಿಗೂ ಬೇಕಾಗಿರುವಂಥದ್ದು. ಎಲ್ಲರೂ ಹೇಳ್ತೀವಿ ಅನ್ನಂಗ ಇರುಳುಗಣ್ಣನ ಇದನ್ನ ಸಮಸ್ಯೆನ ನೀಗಿಸುತ್ತೆ ಅಂತ. ಅನ್ನವನ್ನ ಕಾಂಪನ್ಸೇಟ್ ಮಾಡೋಕ್ಕೆ ಮುದ್ದೆಗೆ ಅನ್ನ ಮಿಕ್ಸ್ ಮಾಡ್ಕೊಡ್ತಾ ಇದ್ರು ಒಂದು ಸಣ್ಣ ಪ್ರಮಾಣದಲ್ಲಿ. ನಮ್ಮ ಈ ಸಿನಿಮಾದಲ್ಲಿ ನಮ್ಮ ಸಿನಿಮಾದ ಕಥೆ ಹನೂರ್ ಚೆನ್ನಪ್ಪ ಅವರು ಬರೆದಿರೋಂಥದ್ದು. ಆಗಿನ ಕಾಲದಲ್ಲಿ ಅದು ದೀಪಾವಳಿ ವಿಶೇಷಾಂಕದಲ್ಲಿ ಪ್ರಶಸ್ತಿನ ಪಡ್ಕೊಂಡಿದ್ದಂಥ ಸಿನಿಮಾ ಕಥೆ ಅದು. ಆ ಒಂದು ಕಥೆ ಇಟ್ಕೊಂಡು ನಮ್ಮ ಇಡೀ ತಂಡ ಮುಂದಾಗಿ ಅನ್ನ ಸಿನಿಮಾವನ್ನು ಮಾಡಿದೆ. ಭಾಳ ಅದ್ಭುತವಾಗಿ ಸಿನಿಮಾದಲ್ಲಿ ಎಲ್ಲ ಪಾತ್ರಧಾರಿಗಳನ್ನು ಬಹಳ ಸಮರ್ಥವಾಗಿ ನಿರ್ದೇಶಕರಾದಂಥ ಇಸ್ಲಾ ಅವರು ಬಳಸ್ಕೊಂಡಿದ್ದಾರೆ. ಇಡೀ ಸಿನಿಮಾ ಒಂದು ರೀತಿ ಮ್ಯೂಸಿಕಲ್ ಪ್ಲೇ ರೀತಿ ಹೋಗುತ್ತೆ. ಈ ಭಾಷೆ, ಚಾಮರಾಜನಗರ, ಕೊಳ್ಳೇಗಾಲದ ಆ ನಿಜವಾದ ಭಾಷೆಯನ್ನು ಬಹಳ ಸೊಗಸಾಗಿ ಬರೆದಿದ್ದಾರೆ ಸಿದ್ದು ಪ್ರಸನ್ನ. ಅಷ್ಟೇ ಸೊಗಸಾಗಿ ಎಲ್ಲ ಕಲಾವಿದರು ಅದರಲ್ಲಿ ಅದ್ಭುತವಾಗಿ ಆ ಭಾಷೆಯನ್ನು ಪ್ರತಿನಿಧಿಸಿದ್ದಾರೆ. ಹಾಗಾಗಿ ವಿಶೇಷವಾಗಿ ಇದು ಎಲ್ಲರನ್ನು ಮನಸೆಳಿತಾ ಇದೆ. ಈಗಿನ ಮಕ್ಕಳಿಗೆ ಇದು ತುಂಬ ಗಾಢವಾಗಿ ಅನ್ನದ ಆಸೆ, ಎಲ್ಲರಿಗೂ ಆಯಾ ಕಾಲಘಟ್ಟದಲ್ಲಿ ಒಂದೊಂದು ಆಸೆ ಬಯಕೆಗಳಿರ್ತದೆ. ಈಗಿನ ಮಕ್ಕಳಿಗೆ ಬೇರೆ ರೀತಿಯ ಆಸೆ ಬಯಕೆಗಳಿರ್ಬೋದು. ಅಂದರೆ ಚಾಟ್ಸು, ಪಾನಿಪುರಿ, ಪಿಜ್ಜಾ, ಗೋಬಿ ಮಂಚೂರಿ, ಈ ರೀತಿದೇನೋ ಆಸೆಗಳಿರ್ಬೋದು. ಯಾಕಂತಂದರೆ ಒಂದು ಇದ್ದಂಥ ಆಸೆ ಹಿಂಗೋಗಿದೆ. ಮನೆಯಲ್ಲಿ ಅನ್ನ ಇದೆ, ಸಮೃದ್ಧವಾಗಿದೆ ಅಂತಂದರೆ ಕೆಲವೇ ಎಲ್ಲರಿಗೂ ಸಮೃದ್ಧವಾಗಿದೆ ಅಂತ ನಾ ಹೇಳಕ್ಕೆ ಬರಲ್ಲ. ತೀರಾ ಸಂಕಷ್ಟದಲ್ಲಿ ಇರೋಂಥ ಕುಟುಂಬಗಳು ಇವತ್ತಿಗೂ ಇದೆ. ಅವರಿಗೆ ಸರ್ಕಾರದಿಂದ ಅಕ್ಕಿ ಕೊಡ್ತಾ ಇದೆಯೋ, ನ್ಯಾಯಬೆಲೆ ಅಂಗಡಿಯಿಂದ ಅಕ್ಕಿ ಕೊಡ್ತಾ ಇದೆಯೋ, ಅದು ಕೊಡ್ತಾ ಇದ್ರು ಅದು ತಲುಪೋ ಮಾರ್ಗ ಮತ್ತು ತಲುಪೋ ನಿಟ್ಟಿದೆಯಲ್ಲ, ಕೊನೆಯವರೆಗೂ ಹೋಗೋಕ್ಕೆ ಸಾಧ್ಯ ಆಗ್ತಿಲ್ಲ. ಆ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ ಹೇಗೆ ಅಂತಂತ. ಅದ್ರ ಪ್ರಯತ್ನ ನಡೀತಾನೆ ಇರ್ತದೆ, ಅದು ನಿರಂತರ. ಅದು ನಮ್ಮ ಸಿನಿಮಾದಲ್ಲಿ ಈ ಒಂದು ಅನ್ನದ ಅಮೂಲ್ಯತೆ, ಮೌಲ್ಯ ಮತ್ತು ಆ ಆಸೆಗಾಗಿ ಒಂದು ಹುಡುಗ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದು ಕೊನೆಗೆ ತನ್ನ ತಾಯಿ ಕರೆದ್ರೂ ಹೋಗದಿರೋಂಥ ಒಂದು ಬಯಕೆನ ವ್ಯಕ್ತಪಡಿಸೋದು ಬಹಳ ಮಾರ್ಮಿಕವಾಗಿದೆ. ಅಷ್ಟೇ ಎಮೋಷ್ನಲ್ ಆಗಿ ಸಿನಿಮಾದಲ್ಲಿ ಅದು ಕಂಡುಬರ್ತದೆ. ಇದುವರೆಗೂ ತುಂಬ ಜನ ನಮ್ಮ ಅನ್ನ ಸಿನಿಮಾವನ್ನು ನೋಡಿದ್ದಾರೆ. ಚಿಂತಕರು, ಸಾಹಿತಿಗಳು, ರಾಜಕಾರಣಿಗಳು, ಅಧಿಕಾರಿ ವರ್ಗದವರು, ಇಂಥವ್ರೆ. ಆಮೇಲೆ ಎಲ್ಲ ವಿಭಾಗದವರು, ಲಾಯರ್ಸ್ಗಳೆಲ್ಲ ಬಂದು ನೋಡಿದ್ದಾರೆ, ಗುಂಪಾಗಿ ಬಂದು ನೋಡಿದ್ದಾರೆ. ಕಾರಣ ಈಗ ಕ್ರೀಮಿ ಲೇಯರ್ಲಿ ಒಂದು ಮೇಲ್ಪದರದಲ್ಲಿ ಅಧಿಕಾರದ ಸ್ಥಾನದಲ್ಲಿದ್ದಾರೋ ಅಥವಾ ಅಧಿಕಾರದ ಸ್ಥಾನದಲ್ಲಿ ನಂತರ ನಿವೃತ್ತಿನೂ ಕೂಡ ಕೆಲವರು ಹೊಂದಿದ್ದಾರೆ. ಅವರೆಲ್ಲರೂ ಅಂದರೆ ಇದು 80 ದಶಕದ ಸಿನಿಮಾ 80ರಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದ್ರಿಂದ 80ರ ದಶಕದಲ್ಲಿ ನಮಗೆ 92ರವರೆಗೂ ಗ್ಯಾಟ್ ಒಪ್ಪಂದ ನಮಗೆ ಓಪನ್ ಮಾರ್ಕೆಟ್ ಆಗೋವರೆಗೂ ನಮಗಿದ್ದಂಥ ಒಂದು ತೀವ್ರತೆ ಇತ್ತಲ್ಲ, ಅದು ಆಹಾರದ್ದಾಗ್ಬೋದು, ಹಣದ್ದಾಗ್ಬೋದು, ಭಾಳ ತೀವ್ರತೆ ಇತ್ತು. ಓಪನ್ ಮಾರ್ಕೆಟ್ ಆದಮೇಲೆ ನಮಗೆ ಎಲ್ಲವೂ ನಮ್ಮಲ್ಲಿ ಇಲ್ಲಿ ಇಲ್ಲ ಅಂತಂದ್ರೂ ಕೂಡ ನಮ್ಗೆ ಗೊತ್ತಿಲ್ಲದೇ ಆಮದು ಮಾಡ್ಕೊಳ್ಳೋದು, ರಫ್ತು ಮಾಡೋದು, ಈ ರೀತಿ ಆಗ್ತಿರೋದ್ರಿಂದ ನಮ್ಗೆ ಅಷ್ಟು ಯಾರಿಗೂ ಗಾಢವಾಗಿ ಅದು ಅನಿಸ್ತಾ ಇಲ್ಲ. ಆದರೆ ಅದಕ್ಕೂ ಮೊದಲೇ ವಿಶ್ವ ವ್ಯಾಪಾರ ಒಂದು ದೊಡ್ಡ ಓಪನ್ ಆಗೋವರೆಗೂ ಕೂಡ ಒಂದು ಬೇರೆ ರೀತಿಯಾದ ಸಂಕಷ್ಟ ಇರ್ತಿತ್ತು.
ಜೊತೆಗೆ ಎಲ್ಲರೂ ಮೌಲ್ಯದಲ್ಲಿ ಬದುಕ್ತಾ ಇದ್ರು. ಅವ್ರಿಗೆ ಇಲ್ಲ ಅನ್ನೋದು ಇಲ್ಲ ಅಂತಾನೆ ಅನಿಸ್ತಿತ್ತು, ಇದೆ ಅನ್ನೋದು ಇದೆ ಅಂತ ಅನಿಸ್ತಿತ್ತು. ಹಾಗಾಗಿ ಇಲ್ಲ ಮತ್ತೆ ಇದೆ ಎರಡನ್ನೂ ಕೂಡ ಸಮರ್ಥವಾಗಿ ಜವಾಬ್ದಾರಿಯಿಂದ ಬಳಸ್ತಾ ಇದ್ರು. ಈಗೇನಾಗಿದೆ ನಮ್ಮಲ್ಲಿ ಬಳಸುವಿಕೆ ಇದೆಯಲ್ಲ, ಬಳಸುವಿಕೆ ಮತ್ತೆ ಹೊಂದುವುದು ಇದೆಯಲ್ಲ, ಅದ್ರ ಯಾವುದೇ ಜವಾಬ್ದಾರಿನೂ ಕಾಣಿಸ್ತಿಲ್ಲ, ಯಾವುದೇ ಮೌಲ್ಯನೂ ಕಾಣಿಸ್ತಾ ಇಲ್ಲ. ಕಂಡದ್ದೆಲ್ಲ ಬೇಕು. ಈಗ ಮನೆಗಳೆಲ್ಲ ಗೋಡನ್ ಆಗಿದೆ. ನಿಮಗೆ ಯಾವುದೇ ಒಂದು ಫರ್ನಿಚರ್ ಆಗ್ಬೋದು, ಮತ್ತೊಂದು ಟಿವಿ, ನೀವು ಯಾವುದೇ ವಸ್ತುಗಳಿಗೆ ಹೋಗಿ ಗೋಡನ್ ಆಗಿದೆ. ಯಾವ್ದಾದ್ರು ಸೂಪರ್ ಮಾರ್ಕೆಟ್ ಮತ್ತೊಂದು ಮಗದಿಂದ ಹೋದ್ರೆ ಮನೆಯಲ್ಲಿ ಇಲ್ಲದೆ ಇರಲಿ ಎಲ್ಲನೂ ಒಂದಕ್ಕೆ 2 ಫ್ರೀ ಕೊಡ್ತಾನೆ, ಎಲ್ಲ ತಂದು ಮನೆಗೆ ಹಾಕ್ತಾ ಇದ್ದಾರೆ. ತಪ್ಪಲ್ಲ. ಈಗಿನ ಮನಸ್ಥಿತಿ ಮತ್ತೆ ಈಗಿನ ಕಾಲಘಟ್ಟದಲ್ಲಿ ಅದು ನಡೀತಾ ಇದೆ. ಅದೇ ರೀತಿ ಆಗ 92ರವರೆಗೂ ಒಂದು ಕಾಲಘಟ್ಟ ಇತ್ತಲ್ಲ, ಬರ ಅನ್ನೋದು, ಹಣದ ವಹಿವಾಟು ಹೆಚ್ಚಿರುತ್ತಿರಲಿಲ್ಲ, ಉತ್ಪಾದನೆ ಎಲ್ಲ ಕಡೆನಿಗೂ ಸಮಾನಾಂತರವಾಗಿ ಹಂಚಿಕೆ ಮಾಡೋಕೆ ಆಗ್ತಿರ್ಲಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಗಟ್ಸಂತ ಇದು ಕಥೆ ಭಾಳ ಅತ್ಯದ್ಭುತವಾಗಿ ಸಿನಿಮಾದಲ್ಲಿ ಮೂಡಿ ಬಂದಿದೆ. ಇದೆಲ್ಲ ವರ್ಗದವರು ನೋಡ್ತಾ ಇದ್ದಾರೆ, ಮೆಚ್ಕೊಂಡಿದ್ದಾರೆ. ಆಮೇಲೆ ಸಿನಿಮಾದಲ್ಲಿ ಅವ್ರಿಗೆ ಅವರೇನೆ ಕನೆಕ್ಟ್ ಆಗ್ತಾ ಇದ್ದಾರೆ. ಒಂದು ಹಂತದ ಆ ಸಂದರ್ಭದಲ್ಲಿರೋರೆಲ್ಲರೂ ಈಗ ಮೇಲ್ಮಟ್ಟದಲ್ಲಿದ್ದಾರೆ, ಪಾಲಿಸಿ ಮೇಕಿಂಗ್ ಲೆವೆಲಲ್ಲಿದ್ದಾರೆ, ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿದ್ದಾರೆ. ಅವರು ಅನ್ನಕ್ಕಾಗಿ ಅವರು ಪರಿತಪಿಸಿತ್ತಲ್ಲ, ಅನ್ನಕ್ಕಾಗಿ ಅವರು ಎಲ್ಲಿಂದೆಲ್ಲಿಗೆ ಸ್ಥಳಾಂತರಗೊಂಡಿದ್ದಾರೆ. ಅದಕ್ಕೆ ಸ್ಥಳಾಂತರಗೊಳ್ಳೋದಕ್ಕೆ ಮೂಲವಾಗಿ ಇದ್ದದ ಮಾಧ್ಯಮ ಒಂದು ಏನಂದ್ರೆ ಶಿಕ್ಷಣ. ಆ ಶಿಕ್ಷಣದ ಮುಖಾಂತರ ಅವರು ಊರು ಬಿಟ್ಟು ಹೊರಗಡೆ ಬರ್ತಾ ಇದ್ರು. ವಾರದನ್ನ ಅಂತ ಇರ್ತಿತ್ತು ಹಿಂದೆ ಓದೋರಿಗೆ. ಯಾರು ಒಂದು ವಾರದಲ್ಲಿ ಒಂದು ಮನೇಲಿ 1 ದಿವಸ ಊಟ ಇರ್ತಿ, 7 ದಿವಸದಲ್ಲೂ 7 ಮನೆಗಳಿಗೆ ಹೋಗಿ ಊಟ ಮಾಡ್ಕೊಂಡು ವಿದ್ಯೆ ಕಲಿತಾ ಇದ್ರು. ಅನಾಥಾಶ್ರಮಗಳಿರ್ತಿತ್ತು, ನಿಮಗೆ ಧರ್ಮಛತ್ರಗಳಿರ್ತಿತ್ತು. ಅದ್ರ ಮುಖಾಂತರ ಕೆಲವರು ಶಿಕ್ಷಣ ಪಡ್ಕೊಂಡ್ರು. ಶಿಕ್ಷಣ ಪಡ್ಕೊಂಡು ಊಟ ಮಾಡಕ್ ಶುರು ಮಾಡಿದ್ರು. ಅನ್ನವನ್ನ ಸಮೃದ್ಧಿಯಾಗಿ ಊಟ ಮಾಡಿದ್ರು. ಆದ್ರೆ ಇವತ್ತು ಅನ್ನನ ತಿನ್ನಕ್ಕಾಗ್ತಾ ಇಲ್ಲ. ಎಲ್ಲವೂ ಇದೆ, ಆದ್ರೆ ಅನ್ನವನ್ನ ತಿನ್ನೋಕಾಗ್ತಿಲ್ಲ. ನಿಮಗೆ ಬಳಕೆ ಅನ್ನೋದು ಜಾಸ್ತಿ ಆಗ್ತಾ ಇದ್ದಾಗ್ಲೇನೆ, ಯಾವುದೇ ಒಂದು ವಸ್ತು ನಿಮಗೆ ಬಳಕೆ ಜಾಸ್ತಿ ಆಗ್ತಿದ್ದಾಗಲೇ ಆ ಕಾಲಘಟ್ಟಕ್ಕೆ, ಆ ಕಾಲಮಾನಕ್ಕೆ ಅದು ಅದರ ಬಳಕೆ ದೇಹಕ್ಕೆ ಆಗ್ಲಿ ಮಾನಸಿಕವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ಉದಾಹರಣೆಗೆ ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಅದನ್ನ ನಾವು ತುಂಬಾ ಬೇರೆದಕ್ಕೆ ಇಂಟರ್ಪ್ರಿಟೇಷನ್ ಮಾಡೋದ ಅವಶ್ಯಕತೆ ಬೀಳಲ್ಲ ಇಲ್ಲಿ. ಕಾರಣ ಏನಕ್ಕಂದ್ರೆ ನಾವು ಈಗ ವೈಯಕ್ತಿಕವಾಗಿ ನನಗೆ ತಗೊಂಡ್ರೆ ತಟ್ಟೆ ತುಂಬ ಅನ್ನ ಕೊಟ್ರೆ ಗುಳಿ ಮಾಡ್ಬಿಟ್ಟು ಸಾರನ್ನ ತುಂಬಿ ಹಾಗೆ ಅದನ್ನು ಮುಗಿಸ್ಬಿಡ್ತಿದ್ವಿ. 3 ಜನ ಊಟ ಮಾಡೋದನ್ನ ನಾವು ಒಬ್ಬರೇ ಊಟ ಮಾಡ್ತಿದ್ವಿ. ಆಗ ಅದು ವಯಸ್ಸು ಮತ್ತೆ ದುಡಿಮೆ ಇರ್ತಿತ್ತು, ಸೈಕಲ್ ಹೊಡಿತಾ ಇದ್ವಿ, ದೇಹಕ್ಕೆ ಶ್ರಮ ಕೊಡ್ತಾ ಇದ್ವಿ, ಹಸಿವಿತ್ತು. ಈಗ ಏನಾಗ್ತಿದೆ, ನಾವು ದೇಹಕ್ಕೆ ಶ್ರಮ ಕೊಡ್ತಾ ಇಲ್ಲ, ಆಯ್ತಾ. ಹಸಿವು ನಮಗೆ ಯಾವುದೋ ಸಣ್ಣ ಪುಟ್ಟ ಇದರಲ್ಲಿ ಅದು ಮುಚ್ಚೋಗ್ತಾ ಇದೆ. ಸೊ ಹಾಗಾಗಿ ನಮ್ಗೆ ಅನ್ನ ಅಂತಂದ್ರೆ ಇಲ್ಲ, ಅನ್ನ ತಿಂದ್ರೆ ನಮಗೆ ದೇಹ ಬಂದ್ಬಿಡ್ತದೆ, ಬಾಡಿ ಮೇಂಟೈನ್ ಮಾಡಬೇಕು ಅನ್ನೋದೊಂದು ತಪ್ಪು ಪರಿಕಲ್ಪನೆಯಲ್ಲಿದ್ದೀವಿ. ದೊಡ್ಡ ಉದಾಹರಣೆ ರಾಜ್ಕುಮಾರ್ ಅವರು ಚೆನ್ನಾಗಿ ಊಟ ಮಾಡ್ತಾ ಇದ್ರು, ಆದ್ರೆ ದೇಹವನ್ನ ದಂಡಿಸ್ತಿದ್ರು. ಆ ದೇಹ ದಂಡನೆ ಕಡಿಮೆ ಆಗಿದೆ. ದೇಹ ದಂಡನೆ ಕಡಿಮೆ ಆಗಿದ್ರು ಬುದ್ಧಿ ದಂಡನೆ ಮಾಡೋದು ಕಡಿಮೆ ಆಗಿದೆ. ಹಾಗಾಗಿ ಅದರ ಬ್ಯಾಲೆನ್ಸಿಂಗ್ ಇಂಪಾರ್ಟೆಂಟ್. ನೋಡಿ, ಯಾವ ಸಮಯದಲ್ಲಿ ಈಗ ಏನು ನೋಡಿ, ಅನ್ನ ತಿನ್ನೋದು ಬದಲು ಸಿರಿಧಾನ್ಯ ತಿಂತಾ ಇದ್ದಾರೆ. ಅದು ಬಡವರದು. ಸಿರಿಧಾನ್ಯ ಅಂತ ಏನಿದೆ, ನವಣೆ, ಸಜ್ಜೆ, ಇದೆಲ್ಲ ಇದೆಯಲ್ಲ ಬಡವರ ಆಹಾರ. ಅದು ಆ ಬಡವರ ಆಹಾರನ ಇವಾಗ ಶ್ರೀಮಂತಿಕೆಯಲ್ಲಿರೋರು ಅದನ್ನ ತಿಂತಾ ಇದ್ರೆ ಈಗ ಅವ್ರಿಗೆ ಆಸೆ ಅದು. ನೋಡಿ ಎಂತ ವಿರುದ್ಧವಾಗಿದೆ. ಒಂದು 80-40 ವರ್ಷದ ಅವಧಿಯಲ್ಲಿ ಎಷ್ಟು ಕಾಲಘಟ್ಟನೆ, ಮನಸ್ಥಿತಿ ಮತ್ತೆ ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲವೂ, ಆರ್ಥಿಕವಾಗಿ ಎಲ್ಲವೂ ಒಂದು ರೌಂಡ್ ಹೊಡೆದ್ಬಿಟ್ಟಿದೆ. ಅಂದ್ರೆ 80ರ ದಶಕದಲ್ಲಿ ಅನ್ನಕ್ಕೆ ಆಹಾಕಾರ ಮತ್ತೆ ಅನ್ನದ ಆಸೆ ಇತ್ತು, ಅನ್ನ ನಾವು ತಿನ್ಬೇಕು ಅಂತ. ಆದ್ರೆ ಇವತ್ತು 40 ವರ್ಷದ 47 ವರ್ಷದ 44 ವರ್ಷದ ನಂತರದಲ್ಲಿ ನಾವು ಸಿರಿಧಾನ್ಯ ಬೇಕು ಅಂತ ಇದ್ದೀವಿ. ಅವಾಗ ಸಿರಿಧಾನ್ಯ ತಿನ್ನೋರು ಯಾರು ಅಂತಾರೆ, ಕಡು ಬಡವರು. ಅವ್ರ ಮನೇಲಿ ಏನೂ ಇಲ್ಲ ಅನ್ನೋದು, ಯಾವುದೋ ಕಲ್ಲಿನ ಪೊಟ್ರೆ ಒಳಗಡೆ ಸ್ವಲ್ಪ ಏನೋ ನೆರಳಿರೋಂಥ ಜಾಗದಲ್ಲಿ ಎಲ್ಲೋ ಹಿಂಗೆ ಬೆಳೆಯಂಥದ್ದು ಅಂಥದ್ದನ್ನ ತಿಂತಾ ಇದ್ರು. ಅದು ಬಡವರ ಆಹಾರ ಆಗಿತ್ತು. ಅನ್ನ ಶ್ರೀಮಂತರ ಆಹಾರ ಆಗಿತ್ತು. ಇವತ್ತು ಸಿರಿಧಾನ್ಯ ಅನ್ನೊಂದು ಶ್ರೀಮಂತರ ಆಹಾರ ಆಗಿದೆ. ಸೊ ಈ ರೀತಿ ವೈರುಧ್ಯಗಳನ್ನು ನಾವು ಸಮಾಜದಲ್ಲಿ ನೋಡ್ಬೋದು. ಸಿನಿಮಾ, ಅನ್ನ, ಎಲ್ಲ ದೊಡ್ಡ ಬಡ್ಜೆಟ್ಟು ಮತ್ತು ದೊಡ್ಡ ಸ್ಟಾರ್ಗಳು ಇವೆಲ್ಲದರ ನಡುವೆನೂ ಕೂಡ ಯಾವುದೇ ರೀತಿಯ ಭಾರಗಳನ್ನ ಹೊತ್ಕೊಳ್ಳದೆ, ಪ್ರಭಾವಳಿಗಳನ್ನು ಹಿಂದೆ ಇಟ್ಕೊಳ್ಳದೆ ಅತ್ಯುತ್ತಮದೊಂದು ಕಲಾಕೃತಿಯಾಗಿ ತಂಡದ ಎಲ್ಲ ಸದಸ್ಯರ
ಸಹಕಾರ ಮತ್ತು ಪರಿಶ್ರಮದಿಂದ ಅತ್ಯದ್ಭುತವಾಗಿ ಸಿನಿಮಾ ಮೂಡಿ ಬಂದಿದೆ. ಇಂದು 2ನೇ ವಾರ ನಮ್ದು ಮುಗೀತಾ ಇದೆ, 3ನೇ ವಾರಕ್ಕೆ ತುಂಬಾ ಕಷ್ಟ. ಹಾಗಾಗಿನೇ ಇದೇನಾಗಿದೆ, ನಾವು ಇಡೀ ರಾಜ್ಯಾದ್ಯಂತ ಇದನ್ನ ನಾವು ಪಸರಿಸಕ್ಕಾಗಿಲ್ಲ. ನಮ್ಮ ಈ ಭಾಗದನ್ನಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡಿ ನಾವು ಮಾಡ್ತಾ ಇರೋದು. ಸೊ ಹಾಗಾಗಿ 2ನೇ ವಾರಕ್ಕೂ ಮುಂದುವರಿತಾ ಇದೆ ಅಂತಂದ್ರೆ ಅದರ ಶಕ್ತಿಯಿಂದ ಮಾತ್ರ ಕಂಟೆಂಟ್ ಇದೆ. ನಾವು ಒಂದು ಥಿಯೇಟರ್ನ ಒಂದು ದಿವಸ ತುಂಬಿಸ್ಬೋದು ಪ್ರೊಡ್ಯೂಸರು, ಅಥವಾ ನಾವು ಹೇಳಿ ಮಾಡಿ ಸ್ನೇಹಿತರು ಕುಟುಂಬಸ್ಥರು ಅಂತ 2ನೇ ದಿವಸ ತುಂಬಿಸ್ಬೋದು. 3ನೇ ದಿನ ಯಾರು ನೋಡಲ್ಲ, ಯಾರನ್ನೇ ನಾವು ತುಂಬಿಸಕ್ಕಾಗಲ್ಲ, ಪದೇ ಯಾರು ಬಂದು ನೋಡಲ್ಲ, ಬೈದು ಕಳಿಸ್ಬಿಡ್ತಾರೆ ಯಾವ್ದನ್ ಸಿನಿಮಾ ಅಂತ. ಆದ್ರೆ ಒಂದು ಸಾರಿ ಆ ಸಿನಿಮಾವನ್ನ ನೋಡಿ ಅದು ಅವ್ರು ಕನೆಕ್ಟ್ ಆದ ತಕ್ಷಣನೇ ಅವ್ರು ತಾನೇ ಮಾತಾಡ್ತಾರೆ, ಮೂಗಿಡ್ತಾರೆ, ಬಾಯಿ ಬಿಡ್ತಾರೆ ಅಂತಾರಲ್ಲ ಹಾಗೆ. ಇದು ನಿಮಗೆ ಕಂಟೆಂಟ್ ಒಂದ್ಸರಿ ಇಷ್ಟ ಆದ್ರೆ ಅದೆಲ್ಲ ಅವ್ರು ಕನೆಕ್ಟ್ ಆಗ್ತಿದೆ ಅಂತಾರೆ. ಯಾವುದೇ ಸಿನಿಮಾ ಆಗ್ಬೋದು, ದೊಡ್ಡ ಬಡ್ಜೆಟ್ ಸಿನಿಮಾ ಆಗ್ಬೋದು, ಕಡಿಮೆ ಬಡ್ಜೆಟ್ ಸಿನಿಮಾ ಆಗ್ಬೋದು. ಉದಾಹರಣೆ ಕಾಂತಾರ ಸಿನಿಮಾವನ್ನ ಕೇವಲ ಏನೋ ಆ ಕರಾವಳಿ ಭಾಗದವರು, ಆ ಭಾಗದವ್ರು ಮಾತ್ರ ಏನೋ ನೋಡ್ತಾರೆ ಅನ್ನೋ ಒಂದು ಮೂಲ ಅದು ಎಷ್ಟು ನಿಜನ ಎಷ್ಟು ಸುಳ್ಳು ಗೊತ್ತಿಲ್ಲ, ಕೇಳ್ಪಟ್ಟಿದ್ದು ಅಷ್ಟು ಮಾತ್ರ ನೋಡ್ತಾರೆ. ಯಾಕಂದ್ರೆ ಬೆಂಗಳೂರು ಮತ್ತೊಂದು ಮಗದ ಇಡೀ ಎಲ್ಲ ಇದರಲ್ಲೂ ಆ ಭಾಗದವರು, ಕುಂದಾಪುರದವರು, ಉಡುಪಿಯವರು, ಕರಾವಳಿ ಭಾಗದ ಹುಡುಗರು ಕೆಲಸದಲ್ಲಿ ಇರ್ತಾರೆ, ಹೋಟೆಲ್ ಕೆಲಸಗಳು, ಬಿಸ್ನೆಸ್ ಮೆನ್ಗಳು ಹಿಂಗೆಲ್ಲ ಇರ್ತಾರೆ, ಅವ್ರು ಮಾತ್ರ ಬಂದು ನೋಡ್ತಾರೆ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಮಾಡಿದಂಥ ಸಿನಿಮಾ ಅಂತ. ಅಂದರೆ ಅಷ್ಟರಲ್ಲೇ ಇದ್ದದ್ದು. ಆದ್ರೆ ಅದು ಎಂಥ ಅದ್ಭುತವಾದಂತಹ ಹಿಟ್ ಆಯಿತು. ಅದೊಂದು ಬೇರೆ ರೀತಿಯಾದ ಈ ನೆಲದ ಈ ನಿಜ ಸತ್ಯವನ್ನ ಸಾರದಂಥ ಸಿನಿಮಾ ಯೂನಿವರ್ಸಲ್ ಆಗಿ ಅಕ್ಸೆಪ್ಟ್ ಆಗ್ಬಿಡ್ತದು. ಕಾರಣ ಏನಕ್ಕೆ ಅಲ್ಲಿ ಕನೆಕ್ಟ್ ಆಗ್ತಾನೆ. ಒಬ್ಬ ಹೀರೋ ನನ್ನ ಮಾತನ್ನ ಹೀರೋ ಮಾತಾಡ್ತಾನೆ, ನನ್ನ ಪರವಾಗಿ ಹೀರೋ ಮಾತಾಡ್ತಾನೆ. ನಾನು ಬಾಲ್ಯವನ್ನ ಅಲ್ಲಿ ಕಳೆದಿದ್ದೀನಿ, ಆ ಪೂಜೆಯಲ್ಲಿ ಕಳೆದಿದ್ದೀನಿ, ಆ ನೋಟದಲ್ಲಿ ಕಳ್ತೀನಿ, ಆ ಸಾಂಸ್ಕೃತಿಕ ಇದ್ರಲ್ಲಿ ಆ ಕತ್ತಲಲ್ಲಿ ಕಳೆದಿದ್ದೀನಿ, ಆ ಮಳೆಯಲ್ಲಿ ಕಳೆದಿದ್ದೀನಿ. ಆ ಮಣ್ಣಿನ ವಾಸನೆ, ಆ ನೀರಿನ ವಾಸನೆ ನಮಗೆ ಗಾಳಾಗಿ ಸಿಗುತ್ತೆ ಆ ಸಿನಿಮಾದಲ್ಲಿ. ಅದೇ ರೀತಿ ನಮ್ಮ ಅನ್ನ ಸಿನಿಮಾದಲ್ಲೂ ಆ ಒಂದು ನಿಮಗೆ ಆ ಸೊಗಡು, ಆ ವಾಸನೆ, ಮಣ್ಣಿನ ವಾಸನೆ, ಅನ್ನದ ವಾಸನೆ ಸಿಗುತ್ತೆ ನಿಮಗೆ. ಅಲ್ಲೊಂದು ಶಾರ್ಟ್ ಬರ್ತದೆ, ಮೊದಲನೇ ಸಾರಿಗೆ ಆ ಮಗುಗೆ ತಟ್ಟೆಗೆ ಅನ್ನ ಹಾಕಿ ಇಡ್ತಾರೆ. ಅಲ್ಲಿ ಆ ತಟ್ಟೆ ಅಲ್ಲಿಂದ ಶಾರ್ಟ್ನ ಹಿಂಗೆ ಆ ಮಗು ಮುಖದ ಮೇಲೆ ತಗೊಂಡು ಬರ್ತದೆ. ಆ ಮಗು ಮುಖದಲ್ಲಿ ಇದ್ದಂತಹ ಆ ಉಲ್ಲಾಸ, ಉತ್ಸಾಹ, ಆತ ಊರಿಂದ ಅಪ್ಪ ಅಮ್ಮನ ಬಿಟ್ಟು ಬಂದಿರೋ ನೆನಪು, ಇದನ್ನೇ ದುಃಖನೆಲ್ಲ ಮರ್ತು ಬಿಡ್ತಾನೆ. ಅಲ್ಲೊಂದು ನಮ್ಮ ಸಂಗೀತ ನಿರ್ದೇಶಕರು ನಾಗೇಶ್ ಕಂದೆಗಾಲ ಅದ್ಭುತವಾದ ಸಂಗೀತ ನಿರ್ದೇಶಕರು ಅಲ್ಲಿ ಒಂದು ಟ್ಯೂನ್ ಹಾಕಿದ್ದಾರೆ, ನಿಮ್ಗೆ ನಿಜವಾಗ್ಲೂ ಕರಳು ಚುರ್ರ ಅಂದ್ಬಿಡ್ತದೆ. ಅಂದ್ರೆ ಅಂಥ ಅನ್ನದ ಪ್ರಾಮುಖ್ಯತೆ ನಿಮ್ಗೆ ಅನ್ನದ ಗಮಲ ಕಾಣಿಸುತ್ತೆ, ನಿಮಗೆ ನೀವು ಫೀಲ್ ಮಾಡ್ಬೋದು ಆ ಸೀನಲ್ಲಿ, ಅನ್ನದ ಫೀಲ್ ಮಾಡ್ಬೋದು. ಸೊ ಹಾಗಾಗಿ ಅನ್ನದ ಸಿನಿಮಾ ಚೆನ್ನಾಗಿ ಓಡ್ತಾ ಇದೆ, ಎಲ್ಲರೂ ಕೂಡ ಅದನ್ನು ಸ್ವೀಕರಿಸಿದ್ದಾರೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಇದು ಒಳ್ಳೆ ಸಿನಿಮಾ ಆಗಿದೆ ಅನ್ನೋದನ್ನ 2 ವಾರ ನಂತರನೂ ಕೂಡ ಅದು ಮುಂದುವರಿತಾ ಇರೋದಕ್ಕೇನೆ ಸಾಕ್ಷಿಯಾಗಿದೆ. ಅನ್ನ ಸಿನಿಮಾಕ್ಕೆ ಒಂದೇ ಅಂತಲ್ಲ, ಕನ್ನಡದ ಎಲ್ಲ ಸಿನಿಮಾಗಳಿಗೂ ಕೂಡ ಸಬ್ಸಿಡಿ ಬೇಕೇ ಬೇಕಾಗುತ್ತೆ. ಒಂದು. ಎರಡನೇದು, ಎಲ್ಲ ಸಿನಿಮಾಗಳಿಗೂ ಇವರು ಏನು ಇವಾಗ ಟಿಕೆಟ್ ದರ ಇದೆಯೋ ಆ ದರನ ಕಡಿಮೆ ಮಾಡಲೇಬೇಕು. ನಾವೊಂದು ಏನೋ ಒಂದು ಮೌಲ್ಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅದಕ್ಕಿಂತ ಮೌಲ್ಯ ಏನಿದೆ, ಹಣ ಏನಿದೆ, ಅದನ್ನ ಹಣ ಕೊಟ್ಟು ನಾವು ತಗೊಳಕ್ಕಾಗಲ್ಲ, ನೋಡಕ್ಕಾಗಲ್ಲ. ಹಾಗಾಗಿ ಅದೇನಾಗಿದೆ, ನೀವು ಮಲ್ಟಿಪ್ಲೆಕ್ಸ್ಗಳಾಗ್ಬೋದು, ಮತ್ತೊಂದು ಈಗ ಮಲ್ಟಿಪ್ಲೆಕ್ಸ್ 2 ಕ್ಲಾಸ್ ಇದೆ. ಒಂದು ಏನು ಪ್ರೀಮಿಯರ್ ಕ್ಲಾಸ್ ಅಂತ ಏನೋ ಒಂದಿದೆ, ಇನ್ನೊಂದು ಅದು ಜಾಸ್ತಿ, ಒಂದು ಲೈನ್ ಇರುತ್ತೆ, ಇನ್ನೊಂದು. ಅಲ್ಲಿ ನೀವು 3 ವಿಭಾಗ ಮಾಡಿ, ಒಬ್ಬ ಆಟೋ ಡ್ರೈವರು ಅಥವಾ ಒಬ್ಬ ಬೇಕರಿ ಹುಡುಗ ಹೋಗಿ ಈ ಗಾಂಧಿ ಕ್ಲಾಸ್ ಅಂತ ಹೇಳ್ತೀವಲ್ಲ, ಆ ಗಾಂಧಿ ಕ್ಲಾಸ್ ಅನ್ನೋದು ನೋಡಿ, ಆಗಿನ ಪರಿಕಲ್ಪನೆಯಲ್ಲೇನೆ ₹1 8 ಆಣೆ 4 ಆಣೆ ಇದ್ದ ಸಮಯದಲ್ಲೇನೆ ಗಾಂಧಿ ಕ್ಲಾಸ್ ಅಂತ ಇರ್ತಿತ್ತು. ಮರಳು ಹಿಂದೆ ಟೆಂಟ್ಗಳಲ್ಲಿ ಮರಳು ಇರ್ತಿತ್ತು ಮುಂದೆ, ಗಾಂಧಿ ಕ್ಲಾಸ್ ಅಂತ. ಕಾಲ್ ಹಿಡ್ಕೊಂಡು ಮಲಿಕಂಡಾರು ನೋಡು, ಏನಾರು ನೋಡು, ಮುಂದೆ ಇರೋನು ಮರಳು ಹಾಕು, ಕೋಪ ಬಂದ್ರೆ ತೆಗೆದು ಮರಳನ್ನ ಎರಚು ಇದಕ್ಕೆ. ಆಗಿನ ಕಾಲಮಾನ ಆಗಿತ್ತು. ಆಗನೇ ಹಿಂದೆ ಬೆಂಚ್ಗಳಿರ್ತಿತ್ತು, ಮಣೆ ಹಾಕ್ತಿರ್ತಿರು, ಅದ್ರ ಹಿಂದೆ ಹೋದ್ರೆ ಚೇರ್ ಇರ್ತಿತ್ತು. ವೃತ್ತಿ ರಂಗಭೂಮಿಯ ನಾಟಕಗಳಲ್ಲೂ ಕೂಡ ಆ ರೀತಿಯ ಒಂದು ಇವುಗಳು ನಾವು ಕಂಡು ಬರ್ತಿತ್ತು. ಸಿನಿಮಾ ಟೆಂಟ್ಗಳಲ್ಲೂ ಅದು ಕಂಡು ಬರ್ತಿತ್ತು. ಹಾಗೆ ಸಿನಿಮಾಗಳಲ್ಲೂ ಈಗ ಮಲ್ಟಿಪ್ಲೆಕ್ಸ್ ಅಲ್ಲಿ, ವಿಶೇಷವಾಗಿ ಮಲ್ಟಿಪ್ಲೆಕ್ಸ್ ಅಲ್ಲಿ, ಈಗ ಮಾಮೂಲಿ ಕ್ಲಾಸ್ ಅಲ್ಲಿ ಗಾಂಧಿ ಕ್ಲಾಸ್ ಇದೆ, ಮಾಮೂಲಿ ಥಿಯೇಟರ್ಗಳಲ್ಲಿ. ನೀವು ಮಲ್ಟಿಪ್ಲೆಕ್ಸ್ ಅಲ್ಲಿ ಗಾಂಧಿ ಕ್ಲಾಸ್ ಅನ್ನೋದೊಂದನ್ನ ನೀವು ಮಾಡೋದಿದೆಯಲ್ಲ, ಅಂದ್ರೆ ನಾವು ಅಂದ್ರೆ ಎಲ್ಲರೂ ಕೂತ ಮುಂದೆ 1-2-3 ರೋನ ಬಡಬಗ್ರು ಬಂದು
ಸಿನಿಮಾ ಮಲ್ಟಿಪ್ಲೆಕ್ಸಲ್ಲಿ ಆ ಸೌಂಡು ಎಲ್ಲಾದ್ರೂ ಒಟ್ಟಿಗೆ ಈಗ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಗಳಲ್ಲೂ ಎ ಸಿ ಬಂದ್ಬಿಟ್ಟಿದೆ, ಎಲ್ಲ ಥಿಯೇಟ್ರ್ಗಳಲ್ಲಿ ಎ ಸಿ ಬಂದಿದೆ, ಫ್ಯಾನ್ ಜೊತೆ ಎ ಸಿನೂ ಮಾಡ್ತಾರೆ. ಈಗ ಅದೊಂದು ವಾತಾವರಣದಲ್ಲಿ ಆ ಸೌಂಡಿಂಗಲ್ಲಿ, ಯಾಕಂದ್ರೆ ವಿಶೇಷವಾಗಿರ್ತದೆ ಮಲ್ಟಿಪ್ಲೆಕ್ಸಲ್ಲಿ ಸೌಂಡ್ ಇವೆಲ್ಲನೂ ಬೇರೆ ರೀತಿ ಡಿಸೈನ್ ಮಾಡಿರ್ತಾರೆ. ಹಾಗಾಗಿ ಸಾಮಾನ್ಯ ಜನನು ಕೂಡ ಒಂದು ಸಿನಿಮಾ ನೋಡೋಕ್ಕೆ ಬಂದಾಗ, ಅವ್ನ ಮಕ್ಕಳು ಮರಿಗಳನ್ನ ಕರ್ಕೊಂಡು ಬರೋಕೆ ಬಂದಾಗ ಅವ್ನ ಮಕ್ಕಳಿಗೆ ಏನೋ ತೋರಿಸಿ, ಈಗ ನೋಡಿ ಉದಾಹರಣೆಗೆ ಅನ್ನ ಸಿನಿಮಾ ನನಗೆ ಕನೆಕ್ಟ್ ಆಗುತ್ತೆ, ನನ್ನ ವಯೋಮಾನದವ್ರು ಕನೆಕ್ಟ್ ಆಗುತ್ತೆ, ಸಾಹಿತಿ ಚಿಂತಕರು ಇಂಥವ್ರು ಕನೆಕ್ಟ್ ಆಗುತ್ತೆ. ನಮಗೊಂದು ಆಸೆ ಇರ್ತದೆ, ಅಥವಾ ನನ್ನಂತ ಅನೇಕರಿಗೆ ಆಸೆ ಇರ್ತದೆ, ನನ್ನ ಮಕ್ಕಳನ್ನು ಈ ಸಿನಿಮಾಗೆ ತೋರಿಸ್ಬೇಕಂತ. ಆದ್ರೆ ನನ್ನ ಮಕ್ಕಳಿಗೆ ಈ ಸಿನಿಮಾ ಎಲ್ಲೂ ಕೂಡ ರಿಲೆವೆಂಟ್ ಆಗಲ್ಲ, ಕಂಟೆಂಪ್ರರಿಗೆ ಅವ್ರಿಗೆ ಈ ಸಿನಿಮಾ ದಕ್ಕಲ್ಲ ಅನ್ನೋಕ್ಕೋಸ್ಕರ, ಇಷ್ಟ ಅನ್ನದ ಆಸೆಗೋಸ್ಕರ ಅವನು ಹುಡುಗ ಅಲ್ಲಿಂದ ಇಲ್ಲಿ ಬಂದ್ಬಿಟ್ಟು ಕೊನೆಗೆ ಅವ್ರು ಅವನ ಜೊತೆನೇ ಹೋಗಲ್ಲ ಅಂತಾರೆ. ಇದ್ಯಾವ ಕತೆ? ಸೋಜ ಅನ್ಸುತ್ತೆ ನಮ್ಮ ಮಕ್ಕಳಿಗೆ. ಯಾಕಂತಂದ್ರೆ ನಮ್ಮಲ್ಲಿ ಸಮೃದ್ಧವಾಗಿ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಬಯಕೆಗಳು ಬೇರೆ ಇದೆ, ಈಗ ಬೇರೆ ಬಯಕೆಗಳಿದೆ. ಅನ್ನಕ್ಕಿಂತ ಆಚೆಗೆ ಅವ್ರು ಯಾಕಂದ್ರೆ ನಾವು ಅನ್ನ ಬಿಟ್ಬಿಟ್ಟಿರೋದ್ರಿಂದ, ಅನ್ನನ ಬಳಕೆ ಕಡಿಮೆ ಆಗಿರೋದ್ರಿಂದ ಅವರು ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅನ್ನವನ್ನ. ಅವರು ಬೇರೆ ಚಪಾತಿ, ರೊಟ್ಟಿ, ಉಪ್ಪಿಟ್ಟು, ರವೆ ರೊಟ್ಟಿ, ಹಿಂಗೇನೋ ಬೇರೆ ಆಹಾರಕ್ಕೆ ಹೋಗ್ಬಿಟ್ಟಿದ್ದಾರೆ, ಚಾಟ್ಸ್ಗಳಿಗೆ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ನಾನು ಇಲ್ಲಿ ಕನೆಕ್ಟ್ ಮಾಡಬೇಕು, ನನ್ನ ಆ ಸಂದರ್ಭದ ಒಂದು ಇತಿಹಾಸವನ್ನು, ಒಂದು ನಡೆದಿರೋಂಥ ಘಟನಾವಳಿಗಳನ್ನ 41 ವರ್ಷದ ಹಿಂದೆ ಮಾಡಿರೋದ್ರೆ ಈಗ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಅದು ನನ್ನ ಮಗನ ಅಥವಾ ನನ್ನ ಮಕ್ಳಿಗೆ ತೋರಿಸ್ಬೇಕು ಅಂತ ನಾನು ಕರ್ಕೊಂಡೋದ್ರೆ ಟಿಕೆಟ್ ಬೆಲೆ. ಅವನು ಹಿಂಸೆ ಪಟ್ಕೊಂಡು ಕೂತಿರ್ತಾನೆ, ಅವನನ್ನ ಸಮಾಧಾನ ಮಾಡಿ ಏನಾದ್ರು ಅವನ್ನ ಕುಶಾಮರ್ದಿ ಮಾಡಿಸಿ ಸಿನಿಮಾನ ಎಂಡವರೆಗೂ ತೋರಿಸ್ಬೇಕು ಅಂತಂದ್ರೆ ಎಗೇನಲ್ಲಿ ಹೋಗಿ ನಾನು ತಿಂಡಿ ತರಬೇಕು, ಅದು ಟಿಕೆಟ್ ದರಕ್ಕಿಂತ ಡಬ್ಬಲ್ ಇರ್ತದೆ. ಇಷ್ಟೆಲ್ಲ ನಾನು ಮಾಡಿ ಒಂದು ಮೌಲ್ಯಯುತವಾದಂತಹ ಒಂದು ಕಲಾಕೃತಿಯನ್ನ, ಸಿನಿಮಾವನ್ನ ನನ್ನ ಮಗನಿಗೆ ಅದನ್ನ ಪರಿಚಯಿಸಿ ಅದನ್ನ ದಾಟಿಸೋ ನಡುವೆ ಈ ದುಡ್ಡು ಅನ್ನೋದು ಬಂದಿದೆಯಲ್ಲ, ಇದು ಕಷ್ಟ ಆಗುತ್ತೆ. ಎಂಥವ್ರಿಗೂ ಕಷ್ಟ, ಉಳ್ಳವ್ರಿಗೂ ಕಷ್ಟನೇ, ಇರಲೇದವ್ರಿಗೂ ಕಷ್ಟನೇ, ಆಸೆ ಇದ್ದವ್ರಿಗೂ ಕಷ್ಟನೇ, ಆಸೆ ಇಲ್ಲದೇದವ್ರಿಗೂ ಕಷ್ಟನೇ. ಸುಮ್ಮನೆ ಒಂದ್ಸಲ ಹೋಗಿ ನೋಡ್ಕೊಬರೋಣ ಅನ್ನಷ್ಟು ಸಿನಿಮಾ ಸರಳ ಆಗಬೇಕು, ಸಿನಿಮಾದ ಟಿಕೆಟ್ ದರ ಸರಳ ಆಗಬೇಕು. ಇದಕ್ಕೆ ಅನ್ನ ಒಂದೇ ಸಿನಿಮಾ ಅಲ್ಲ, ಈಗ ನೋಡಿ ನಮ್ಮಲ್ಲಿ ಅನೇಕ ಸಿನಿಮಾಗಳಿಗೆ ಸಬ್ಸಿಡಿ ಸರ್ಕಾರದಿಂದ ಅಂದ್ರೆ ಕೊಟ್ಟಿದ್ದಾರೆ, ಅಂದ್ರೆ ಒಳ್ಳೆ ಸಿನಿಮಾಗಳು ಅದು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ. ಅನ್ನ ಸಿನಿಮಾ ಒಂದೇ, ನಾನು ಅನ್ನ ಸಿನಿಮಾಕ್ಕೆ ನೀವು ಕೊಡಿ ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲ ಸಿನಿಮಾಗಳಿಗೂ ಕೂಡ ನಾನು ಯೂನಿವರ್ಸಲ್ ಆಗಿ ಹೇಳ್ತಾ ಇರೋದು, ಕನ್ನಡದ ಎಲ್ಲ ಸಿನಿಮಾಗಳಿಗೂ ಟಿಕೆಟ್ ದರ ಕಡಿಮೆ ಮಾಡಬೇಕು. ಟಿಕೆಟ್ ದರ ಕಡಿಮೆ ಮಾಡೋದಕ್ಕೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯವರಾಗಲಿ ಮತ್ತು ನಮ್ಮ ಹಿರಿಯರು ಎಲ್ಲರೂ ಸೇರಿ ಸರ್ಕಾರದ ಜೊತೆ ಚರ್ಚೆ ಮಾಡಿ ಅಲ್ಲಿ ಕಡಿಮೆ ಮಾಡಬೇಕು. ನೋಡಿ ಒಂದು ಸಣ್ಣ ಇದೇನು ದೊಡ್ಡ ಇದಿಲ್ಲ. 100 ರೂಪಾಯಿ ಕೊಟ್ಟು 10 ಜನ ಬಂದ್ರೆ 1000 ರೂಪಾಯಿ ಬರುತ್ತೆ, ಸರಳವಾದ ಲೆಕ್ಕಾಚಾರ. 100 ರೂಪಾಯಿ ಕೊಟ್ಟು 10 ಜನ ಬಂದ್ರೆ 1000 ರೂಪಾಯಿ ಬರುತ್ತೆ. 10 ಜನಕ್ಕೆ ಮಲ್ಟಿಪ್ಲೆಕ್ಸ್ ಸಿನಿಮಾ ತೋರಿಸ್ತಾರೆ. 10 ಜನ ಬರಲಿಲ್ಲ, ನೀವು ಒಬ್ಬರನ್ನೇ ಟಿಕೆಟ್ ತಗೊಳ್ತೀರಾ, 1000 ರೂಪಾಯಿ ಟಿಕೆಟ್ ನಿಮ್ಮೊಬ್ಬರಿಗೆ ಸಿನಿಮಾ ತೋರಿಸ್ತಾರೆ. ಹೀಗಿದೆ ಪರಿಸ್ಥಿತಿ. ನೋಡಿ, ನೀವು 10 ರೂಪಾಯಿ ಕೊಟ್ಟು 100 ರೂಪಾಯಿ ಕೊಟ್ಟು 10 ಜನ ಸೇರಿಸೋ ಬದಲು ನೀವು 75 ರೂಪಾಯಿ ಕೊಟ್ಟು ನೀವು 100 ಜನಕ್ಕೆ ತೋರಿಸಿದಾಗ ನಿಮ್ಗೆ ದುಡ್ಡು ಬಂತಲ್ಲ ಅಲ್ಲಿ. ಆಮೇಲೆ ಅದು ಜನಗಳಿಗೆ ರೀಚ್ ಆಯಿತು. ಯಾವುದೇ ಕಲಾ ಮಾಧ್ಯಮ ಆಗ್ಬೋದು, ಕಲಾಕೃತಿ ಆಗ್ಬೋದು, ಮತ್ತು ಯಾರೇ ಕೂಡ ಏನೇ ಒಂದು ಮಾಡಿದ್ರು ಕೂಡ ಉತ್ಪಾದನೆ ಅಂತ ಏನು ಹೇಳ್ತೀವೋ, ಪ್ರಾಡಕ್ಟ್ ಏನೇ ಮಾಡಿದ್ರು ನಾವು, ಆಹಾರ ಆಗ್ಬೋದು, ಕಲಾ ಮಾಧ್ಯಮ ಆಗ್ಬೋದು, ಯಾವುದೇ ಆಗ್ಬೋದು, ಅದು ಫೈನಲ್ ಯಾರಿಗೆ ರೀಚ್ ಆಗಬೇಕು? ಕ್ಲೈಂಟ್ಗೆ ಹೋಗ್ಬೇಕು, ಅಂದರೆ ಕನ್ಸ್ಯೂಮರ್ಗೆ ಹೋಗ್ಬೇಕು. ಕನ್ಸ್ಯೂಮರ್ ಯಾರಿದ್ದಾರೆ ಅವ್ರಿಗೆ ಅದು ಸರಳವಾಗಿ ದಕ್ಕೋ ಆಗಬೇಕು, ಸರಳವಾಗಿ ಅವರು ಸಿಗೋ ಆಗಬೇಕು. ಆ ಸರಳವಾಗಿ ಸಿಗೋ ಹಾಗೆ ಮಾಡೋದಕ್ಕೆ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಅಧಿಕಾರ ವ್ಯವಸ್ಥೆ, ಮತ್ತು ಎಲ್ಲರೂ ಸಾಹಿತಿಗಳು, ಚಿಂತಕರು, ಇವರೆಲ್ಲರ ಪ್ರಯತ್ನ ಇದ್ದಾಗ ಸರಳವಾಗಿ ಸಿಗುತ್ತೆ. ಸರ್, ಖಂಡಿತ ಸಿದ್ದರಾಮಯ್ಯ ಅವರು ಈ ಸಿನಿಮಾದಲ್ಲಿ ಕೊನೆಯಲ್ಲಿ ಅವನು ಹುಡುಗ ಓಡೋದ ಸಮಯದಲ್ಲಿ ನ್ಯಾಯಬೆಲೆ ಅಂಗಡಿ ಪ್ರಾರಂಭ ಆಗುತ್ತೆ. ನ್ಯಾಯಬೆಲೆ ಅಂಗಡಿ ಮಾಡಿ, ನೀವು ಯಾಕೆ ಊರು ಬಿಟ್ಟು ಹೋಗ್ತಾ ಇರ್ತೀರ ಮಕ್ಕಳು, ನೀವು ಯಾಕೆ ಹೋಗ್ತೀರಾ, ಬರ್ರಿ ನಾವೇನಿಲ್ಲ ನಿಮ್ಗೆ ಅನ್ನ ಕೊಡ್ತೀವಿ, ರೇಷನ್ ಬಂದಿದೆ ಅಂತ. ಆಗ ನ್ಯಾಯಬೆಲೆ ಅಂಗಡಿ ಆದಂಥ ಪ್ರಾರಂಭ ಅದು ಆ ಸಂದರ್ಭದಲ್ಲಿ. ಸೊ ಇದನ್ನೆಲ್ಲವನ್ನು ಕಂಡುಂಡಂಥವ್ರು ಸಿದ್ದರಾಮಯ್ಯ ಅವರು, ಮಾನ್ಯ ಮುಖ್ಯಮಂತ್ರಿಗಳು. ನಾನು ಅವ್ರಲ್ಲಿ ನಿಜವಾಗ್ಲೂ ವಿನಂತಿಸ್ಕೊಳ್ತೀನಿ, ಈ ಒಂದು ಸಿನಿಮಾ ಎಲ್ಲರಿಗೂ ತಲುಪಬೇಕು, ಆಗಿನ ಕಾಲಘಟ್ಟದ ಪರಿಚಯ ಆಗಬೇಕು. ಕಾರಣ ಯಾಕೆಂತಂದ್ರೆ ಇವತ್ತಿಗೂ ಕೆಲವರು ಅನ್ನವನ್ನ ಪಡ್ಕೊಳ್ತಾ ಇದ್ರು, ಈ ರೀತಿ ಬಿಟ್ಟಿ ಅನ್ನ ಯಾಕೆ ಕೊಡ್ಬೇಕಿತ್ತು, ಹಾಗಾಗಿ ಎಲ್ಲರೂ ಸೋಂಬೇರಿ ಆಗ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ ಅವರು ಪಡ್ಕೊಳ್ತಾ ಇದ್ದಾರೆ. ಯಾಕೆ ಪಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅದು ಅನ್ನ. ಹೌದು, ಅಲ್ಲಲ್ಲ, ನಾನು ಅದನ್ನೇ ಹೇಳಕೊಟ್ಟಿರೋದು. ಈಗ ಅದ್ರ ಬಿಟ್ಟಿ ಯೋಜನೆಗಳು ಅಥವಾ ಬಿಟ್ಟಿ ಅನ್ನ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಕೊಂಕು ಮಾತುಗಳಿವೆ. ಆ ಕೊಂಕು ಮಾತುಗಳು ಆಡೋರು ಕೂಡ ಅದನ್ನ ಹೊಂದುತ್ತಾ ಇದ್ದಾರೆ, ಪಡ್ಕೊಳ್ತಾ ಇದ್ದಾರೆ. ಕಾರಣ ಯಾಕಂದ್ರೆ ಅನ್ನ, ಹಸಿವು, ಅದು ಮೂಲವಾಗಿ ಅದೇನೇ ಬೇಕಾಗಿರೋದು. ಸೊ ಎಲ್ಲರೂ ಕೂಡ ಈ ಸಿನಿಮಾ ನೋಡಿದಾಗ
ನಿಜವಾಗ್ಲೂ ಅರ್ಥವಂತಿಕೆ ಸಿಗುತ್ತೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಈ ಸಿನಿಮಾವನ್ನು ನೋಡಬೇಕು. ನೋಡಿ ಇದರ ಒಳಗಡಿನ ವಿಚಾರಗಳು ನಿಮ್ಮದೇ ನಿಮ್ಮ ಒಂದು ಔದಾರ್ಯತೆಯಿಂದ ಇವಾಗ ಇಡೀ ಕರ್ನಾಟಕದಲ್ಲೆಲ್ಲರೂ ಅನ್ನ ಊಟ ಮಾಡ್ತಾ ಇದ್ದಾರೆ, ಸಿಗ್ತಾ ಇದೆ, ಅವರಿಗೆ ಅನ್ನ ಸಿಗ್ತಾ ಇದೆ ಅಂತ ಒಂದು ಪರಿಕಲ್ಪನೆಯನ್ನು ಮಾಡಿರೋರು. ಆದರೆ ಹಿಂದಿನ ಒಂದು ಹಿನ್ನೋಟ ಇತ್ತಲ್ಲ, ಇವತ್ತೇನದ್ರ ಬಗ್ಗೆ ಮೂಗು ಮುರಿಯೋ ರೀತಿ ಮಾತಾಡ್ತಾರೋ ಅವ್ರಿಗೆ ಆ ಹಿನ್ನೋಟದ ಪರಿಚಯನೂ ಕೂಡ ಈ ಸಿನಿಮಾದ ಮುಖಾಂತರ ಆಗತ್ತೆ. ಖಂಡಿತ ನಾನು ಹಾಗೆ ಹೇಳ್ತಾ ಇಲ್ಲ. ಇದು ಉತ್ತರ ಪ್ರಶ್ನೆಗೆ ಉತ್ತರ ಅಂತಂತಲ್ಲ. ಅನ್ನದ ಮಹತ್ವ 40 ವರ್ಷದ ಹಿಂದೆ ಹೇಗಿತ್ತು ಅದನ್ನ ನೀಗಿಸೋ ನಿಟ್ಟಿನಲ್ಲಿ ಒಂದು ಸರ್ಕಾರ, ಒಂದು ಅಧಿಕಾರಿ ವರ್ಗ ಏನೆಲ್ಲ ಕೆಲಸ ಮಾಡಬೇಕು ಅದನ್ನ ಈ ಸಿನಿಮಾ ತೋರಿಸುತ್ತೆ. ಅದನ್ನೇ ನಾವು ಹೇಳಕ್ ಕೊಟ್ಟಿರೋದು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಮಾಡಿ ತೋರಿಸಿದ್ದಾರೆ. ಇದು ಎಲ್ಲರಿಗೂ ಆ ರೀತಿ ಒಂದು ಔದಾರ್ಯತೆ ಕಂಡು ಬಂದಾಗ ರಾಜಕೀಯ ಪಕ್ಷಗಳಿಗಾಗ್ಬೋದು, ಸರ್ಕಾರ ಆಡಳಿತ ಮಾಡೋರಿಗೆ ಆಗ್ಬೋದು, ಸರ್ಕಾರ ರಾಜಕೀಯವಾಗಿ ಕಾನೂನು ಅಧಿಕಾರವ್ರಿಗೆ ಯಾರೇ ಮಾಡಿದ್ರು ಕೊನೆಗೆ ಹಸಿವಿಗಾಗೇನೆ ಎಲ್ಲರೂ ಮಾಡ್ತಾ ಇರೋದು. ಎಲ್ಲರ ಹಸಿವನ್ನ ನೀಗಿಸೋದೇ ಉಳ್ಳವರ ಮತ್ತು ಜ್ಞಾನವಂತರ ಎಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಅದು ನಡೀತಾ ಇದೆ. ದಯಮಾಡಿ ಈ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ. ಥಿಯೇಟ್ರಿಗೆ ಈಗ ಬಂದು ನೋಡಿದ್ರೆ ನಿಮ್ಗೊಂದು ಬೇರೆ ರೀತಿಯಾದಂಥ ಒಂದು ಇದು ಸಿಗುತ್ತೆ. ಹಾಗಾಗಿ ಅನ್ನ ಅದ್ಭುತವಾದ ಸಿನಿಮಾ 2ನೇ ವಾರದಿಂದ 3ನೇ ವಾರಕ್ಕೆ ಹೋಗ್ತಾ ಇದೆ. ದಯಮಾಡಿ ತಾವೆಲ್ಲರೂ ಬಿಡು ಮಾಡಿಕೊಂಡು ಬಂದು ಸಿನಿಮಾವನ್ನು ನೋಡಿ. ನಮಸ್ಕಾರ. ಅದೇ ಸರ್, ಏನಪ್ಪ ಅಂದರೆ ಈಗ ಒಂದು ಸಿನಿಮಾ ಆಗಬೇಕು ಅಂತಂದರೆ ಮೂಲ ನಾವು ನೋಡಬೇಕಾಗತ್ತೆ. ಯಾವ ಟೈಮ್ ಪೀರಿಯಡಲ್ಲಿ ನಡೀತಾ ಇದೆ. ಮತ್ತು ಈಗ ನಮ್ಮ ಸಿನಿಮಾ ಬಂದು ಅನ್ನ ಸಿನಿಮಾ 1980s ಟೈಮ್ ಪೀರಿಯಡಲ್ಲಿ ನಡೆದಿರೋಂಥ ಒಂದು ಕತೆ. ಸೊ ಆವಾಗ ನಾವು ಅದ್ರ ಬಗ್ಗೆ ಭಾಳ ಸ್ಟಡಿ ಮಾಡಬೇಕಾಗತ್ತೆ. ಆವತ್ತಿನ ಕಾಲದ ಆರ್ಕಿಟೆಕ್ಚರ್ ಆಗಿರ್ಬೋದು, ಆವತ್ತಿನ ಕಾಲದ ಪ್ರಾಪರ್ಟೀಸ್ ಡಿಸೈನ್ಸ್ಗಳಾಗಿರ್ಬೋದು, ಮತ್ತು ಯಾವ್ಯಾವ ರೀತಿ ಬಳಸ್ತಾಯಿದ್ರು ಪದಾರ್ಥಗಳನ್ನ, ಅದನ್ನು ಹುಡುಕಾಟದಲ್ಲಿ ನಾವು ತೊಡಗಿಸ್ಕೊಳ್ಳೋದಾಗಿರ್ಬೋದು. ಇದ್ರ ಮೇಲೆಲ್ಲ ನಮಗೆ ಭಾಳ ಇದು ಪ್ರಿಪ್ರೇಷನ್ಸ್ ಬೇಕಾಗುತ್ತೆ ತುಂಬ. ಎಸ್ಪೆಷಲಿ 80s ಅಂದ ತಕ್ಷಣ ನಮಗೆ ತುಂಬ ಪ್ರಿಪ್ರೇಷನ್ಸ್ ಬೇಕಾಗುತ್ತೆ. ಸೊ ನಾನು ಕೆಲಸ ಮಾಡೋದು ಯಾವಾಗ್ಲೂ ನಾನು ಸ್ಕ್ರಿಪ್ಟ್ ನೋಡೇ ಕೆಲಸ ಮಾಡೋದು. ಸೊ ಸ್ಕ್ರಿಪ್ಟ್ ನೋಡಿ ಆ ಸ್ಕ್ರಿಪ್ಟ್ ಏನು ಕೇಳುತ್ತೆ ಮತ್ತು ಡೈರೆಕ್ಟರ್ ಏನೇ ಕೇಳ್ತಾರೆ ಆ ಬೇಸ್ ಮೇಲೆ ನಾನು ವರ್ಕ್ ಮಾಡ್ತಾ ಹೋಗ್ತೀನಿ ಸರ್. ಸರ್, ಅನ್ನ ಅಂದ ತಕ್ಷಣವೇ ಎಲ್ಲರಿಗೂ ಅದು ಬೇಕಾಗಿರೋ ಅಂಥ ಭಾಳ ಮುಖ್ಯವಾದ ಒಂದು ವಸ್ತು. ಅನ್ನ ಅಂದರೆ ಪ್ರಾಣ ಅಂತಲೇ ಹೇಳ್ಬೋದು. ಸೊ ತಾಯಿನೂ ಒಂದೇ, ಅನ್ನನೂ ಒಂದೇ, ಎರಡೂ ಒಂದೇ. ಸೊ ಅದು ನನಗೆ ಭಾಳ ಇಷ್ಟ ಆಯಿತು. ಫಸ್ಟು ನನಗೆ ಈ ಸಿನಿಮಾ ಅಪ್ರೋಚ್ ಮಾಡಿದ್ದು ನಮ್ಮ ನಾಗೇಶ್ ಕಂದೇಗಲ್ಲ, ನಮ್ಮ ಅನ್ನ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು. ಸೊ ಅವ್ರು ನನಗೆ ಅಪ್ರೋಚ್ ಮಾಡಿದ್ರು. ಅದಾದಮೇಲೆ ನಾವು ನಮ್ಮ ಈ ಅನ್ನ ಸಿನಿಮಾಗೆ ನಾನು ಸೊ ಅದೇ ಸರ್, ಇದು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಸಿನಿಮಾ ಇದೆಯಲ್ಲ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಣ್ಣ ಮಗುವಿಂದ ಹಿಡಿದು ದೊಡ್ಡವ್ರಿಗೂ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಕೆಲವೊಬ್ರಿಗೆ ನಾವು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದೀವಿ, ಅವರು ಅದಕ್ಕೆ ಕೇಳ್ಪಟ್ಟು ಬಂದಿದ್ದಾರೆ. ಸರ್, GT ದೇವೇಗೌಡರು ಅವ್ರ ಕಾಲಘಟ್ಟದನ್ನ ನೆನೆಸ್ಕೊಂಡು ಭಾಳ ಎಮೋಷ್ನಲ್ ಆಗಿಬಿಟ್ರು. ಆ್ಯಕ್ಚುಲಿ ಅವರೂ ಅಕ್ಕಿ ಅಳೆದು ಕೊಡ್ತಿದ್ದಂಥ ಸೊಸೈಟಿಲಿ ಕೆಲಸ ಮಾಡಿದಂಥ ಹಿನ್ನೆಲೆಯಿಂದ ಬಂದಿರೋಂಥವ್ರು. ಅದು ಅವರೇ ಸ್ವತಃ ಹಂಚ್ಕೊಂಡಿದ್ದಾರೆ ನಮ್ಮ ಒಂದು ಇದರಲ್ಲಿ. ಮತ್ತು ಇನ್ನೊಂದು ಮೇಯ್ನ್ ಖುದ್ದಾಗಿ ಅವರೇ ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರಿಗೆ ನಾನೇ ಕಾಲ್ ಮಾಡಿ ಹೇಳ್ತೀನಿ ಅಂತ. ಸೊ ಹಾಂ, ಖಂಡಿತ ಮೂವಿ ನೋಡಿ ಅಂತ ನಾನೇ ಕಾಲ್ ಮಾಡಿ ಹೇಳ್ತೀನಿ. ನಮ್ಮದು ಬೇರೆ ರಾಜಕೀಯವಾಗಿ ಏನೇ ಇರ್ಬೋದು, ಆದರೆ ನಾನೇ ಖುದ್ದಾಗಿ ಕಾಲ್ ಮಾಡ್ತೀನಿ ಅವ್ರಿಗೆ. ಆಮೇಲೆ ಇನ್ನೊಂದು ಪದ ಬಳಸಿದ್ರು, ನೀನು ಸಂತೋಷವಾಗಿರ್ಬೇಕು ಅಂದರೆ ಫಸ್ಟಿಗೆ ಬಂದು ಈ ಸಿನಿಮಾ ನೋಡಪ್ಪ, ನೀನೇ ಅನ್ನ ಕೊಟ್ಟವನು ಅಂತ ಹೇಳಿದ್ರು. ಸೊ ಈ ಸಿನಿಮಾ ನೋಡಬೇಕು ಅಂತಂದ್ರೆ, ಈ ಸಿನಿಮಾ ನೀನು ಸಂತೋಷವಾಗಿರ್ಬೇಕಂದ್ರೆ ಸಿದ್ದರಾಮಯ್ಯನವ್ರಿಗೆ ನೇರವಾಗಿ ನಮ್ಮ ಜನಗಳ ಮುಂದೆ ಹೇಳಿದವರು, ನೀನು ಸಂತೋಷವಾಗಿರ್ಬೇಕು ಅಂದ್ರೆ ಫಸ್ಟು ಅನ್ನ ಸಿನಿಮಾ ಬಂದು ನೋಡು, ಯಾಕಂದ್ರೆ ನೀನೇ ಅನ್ನ ಕೊಟ್ಟವನಲ್ವಾ ಅಂತ ಅವರು ಬಾಯ್ಬಿಟ್ಟು ಹೇಳಿದ್ರು. ಅದು ನಮ್ಮಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ಸ್ ಇದೆ, ಸಾಧ್ಯ ಆದರೆ ತಮಗೆ ಶೇರ್ ಮಾಡ್ತೀನಿ ಸರ್. ಅದೇ ಈಗ ನೋಡಿ, ನಾವು ನಮ್ಮ ಸಿನಿಮಾ ಮಾಡಾದ್ಮೇಲೆ ಬೇಕಾದಷ್ಟು ನಾವು ಪ್ರೀಮಿಯರ್ ಶೋಸ್ಗಳನ್ನ ಮಾಡಿದ್ದೀವಿ. ಎಷ್ಟೋ ಶೋಗಳನ್ನ ನಾವೇ ಖುದ್ದಾಗಿ ನಮ್ಮ ಸಿನಿಮಾನ ನೋಡಿದ್ದೀವಿ. ಎಷ್ಟು ಸರಿ ನೋಡಿದ್ರು ನಮಗೇನೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಅಷ್ಟು ಕನೆಕ್ಟ್ ಆಗುತ್ತೆ ನಮ್ಮ ಸಿನಿಮಾ. ಹಾಗಾಗಿ ರಾಜಕಾರಣಿಗಳು ಕೂಡ ಈ ಸಿನಿಮಾನ, ಈಗ ಅಣ್ಣ ಅವ್ರದ್ದು ಬಂಗಾರದ ಮನುಷ್ಯ ಯಾವ ಸಿನಿಮಾ ಬಂದಾಗ ಎಷ್ಟೋ ಜನ ಒಂಥರ ಒಂದು ದೊಡ್ಡ ರೆವಲ್ಯೂಷನ್ ಥರ ಆಗೋಯ್ತು. ಸಿಟಿನಲ್ಲಿ ಇದ್ದವರೆಲ್ಲ ವಾಪಸ್ ಬಂದು ಬರಗಾಡನ್ನ
ಜಮೀನ ಉತ್ತಿ ಬಿತ್ತು ಬೆಳೆ ತೆಗಿಯೋಕ್ಕೆ ಶುರು ಮಾಡಿಬಿಟ್ರು. ಸೊ ಆ ಥರ ಒಂದು ಟ್ರಾನ್ಸಿಷನ್ ಇದೆಯಲ್ಲ, ಆ ಟ್ರಾನ್ಸಿಷನ್ ನಮ್ಮ ಸಿನಿಮಾದಲ್ಲಿದೆ ಆ್ಯಕ್ಚುಲಿ. ಸೊ ಇದು ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತೆ ಸರ್. ದಿ ಬೆಸ್ಟ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆನೇ. ಬಟ್ ಇದು ನಮ್ಮ ಅನ್ನ ಇದೊಂದು ಮಾತು ಹೇಳ್ಬಿಡ್ತೀನಿ, ಸಾರಿ. ನಮ್ಮ ಅನ್ನ ಸಿನಿಮಾಗೂ ಸಿದ್ದರಾಮಯ್ಯನವರ ಅನ್ನಭಾಗ್ಯಕ್ಕೂ ಯಾವುದೇ ಥರದ ಸಂಬಂಧ ಇಲ್ಲ. ಬಟ್ ಸಿದ್ದರಾಮಯ್ಯನವರ ಒಂದು ಉದ್ದೇಶ ಇದೆಯಲ್ಲ, ಆ ಉದ್ದೇಶ ಕನೆಕ್ಟ್ ಆಗುತ್ತೆ 100%. ಎಸ್ ಇದು ನಮ್ಮ ಅನ್ನ ಸಿನಿಮಾ ಯಾವುದೇ ಪಕ್ಷಕ್ಕೆ ಸೇರಿದಂತ ಅಲ್ಲ. ನೋ ಎಸ್ ಇಲ್ಲ ಸಾರಿ ಇದು ನಮ್ಮ ಮೈಸೂರಿನವರಾದ ಬಸವರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋದು. ಮತ್ತೆ ಅದೇ ನಾನು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ ಅನ್ನ ವೇಸ್ಟ್ ತುಂಬ ಕಡೆ ವೇಸ್ಟ್ ಮಾಡ್ತಾರೆ ಅಂತ ನೀವು ಕೇಳಿದ್ರೆ, ಸೊ ನಮ್ಮ ಸಿದ್ದರಾಮಯ್ಯನ ಸಾಹೇಬರು ಒಂದು ಕಡೆ ಹೇಳ್ತಾರೆ, ಯಾವುದೋ ಒಂದು ಮೈಕಲ್ಲಿ ಮಾತಾಡಬೇಕಾದ್ರೆ ಸ್ಟೇಜ್ ಮೇಲೆ, ನನಗೆ ಅವರಲ್ಲಿ ಭಾಳ ಒಳ್ಳೆಯ ಗುಣ ಏನು ಇಷ್ಟ ಅಂತಂದರೆ, ಅವ್ರ ಮನೆಯವರ ಮದುವೆಗಳನ್ನ ಊರಿಂದ ಹೊರಗಡೆ ಬಂದು ಮಾಡಲ್ಲ. ಅವ್ರ ಮನೆ ಜಗಲಿಗಳ ಮೇಲೆ ಸಿದ್ದರಾಮಯ್ಯನವ್ರು ಹೋಗಿ ಕೂತ್ಕೋತಾರೆ. ನಾರ್ಮಲ್ ಆಗಿ ಊರುಗೌಡ್ರುಗಳು ಕೂತ್ಕೋತಾರಲ್ಲ, ಆರಾಮಾಗಿ ಮಾತಾಡ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡ್ತಾ ಆ ರೀತಿ ಕೂತ್ಕೊಳ್ಕೊಂಡು ಮಾತಾಡ್ಕೊಂಡು ಮನೆ ಮುಂದೆನೇ ಚಪ್ರ ಹಾಕ್ಸಿ ಅಲ್ಲೇ ಎಲೆ ಹಾಕ್ಸಿ ಅಲ್ಲೇ ಊಟ ಮಾಡಿಸಿ ಮುಗಿಸ್ತಾರೆ. ಅವ್ರ ಇಡೀ ಅವ್ರನ್ನ ನೋಡಿ ಆ್ಯಕ್ಚುಲಿ ಎಲ್ಲರೂ ಕಲಿಬೇಕು ಸರ್. ಆ್ಯಕ್ಚುಲಿ ನಿಜ, ತುಂಬ ಮದುವೆಗಳಲ್ಲಿ ನಮ್ಮ ಕಣ್ಣು ಮುಂದೆನೆ ನೂರಾರು ಥರ ಹಾಕ್ಬಿಡ್ತಾರೆ, ಏನೂ ಸಿಗೋದಿಲ್ಲ, ಎಲ್ಲ ವೇಸ್ಟ್ ಮಾಡ್ತಾರೆ, ಹೊಟ್ಟೆ ಉರಿತಾ ಇರ್ತದೆ. ಎಸ್ ಹೌದು ಸರ್, ಖಂಡಿತ ಸರ್. ಅದು ಇದು ಸಾಧ್ಯ ಆಗುತ್ತೆ. ನಮ್ಮ ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಡಸ್ಟ್ಬಿನ್ಗೆ ಹಾಕಲ್ಲ ಸರ್. ಖಂಡಿತ, ಅದು ನಾನು ಶ್ಯೂರ್ ಆಗಿ ಹೇಳ್ತೀನಿ. ಆಮೇಲೆ ಮಕ್ಕಳುಗಳಿಗೆ ಒಂದು ಸಣ್ಣ ಇನ್ಸಿಡೆಂಟ್ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಿನಿಮಾ ನೋಡಾದ್ಮೇಲೆ ಒಂದು ಫ್ಯಾಮಿಲಿ ಬಂದಿತ್ತು, ಅವ್ರ ಸಿಟಿಯವರೇ. ಸೊ ಆ ಮಗು ಈಚೆ ಬಂದಮೇಲೆ ಅನ್ನ ಅಂದ್ರೆ ಏನೋ ಅನ್ಕೊಬಿಟ್ಟಿದೆ ಆ್ಯಕ್ಚುಲಿ. ಇಡೀ ಸಿನಿಮಾ ನೋಡಾದ್ಮೇಲೆ ಅದು ತಿಂಡಿ ಅನ್ಕೊಳ್ತೋ ಅಥವಾ ಕೇಕ್ ಅನ್ಕೊಳ್ತೋ ಅಥವಾ ಏನು ಅನ್ಕೊತೋ ಗೊತ್ತಿಲ್ಲ. ಅಮ್ಮ ನನಗೂ ಹೊಟ್ಟೆ ಹಸಿತೈತೆ, ಅನ್ನ ಕೊಡ್ಸು ನೋಡಿ ಅಂತ ಹಿಡ್ಕೊಬಿಟ್ಟಿದ್ದೆ ಅವ್ರ ಅಮ್ಮನ. ಸೊ ಅದು ಡೈಲಿ ಅನ್ನ ತಿಂತಾ ಇದೆ, ಗೊತ್ತಿಲ್ಲ ಅದಕ್ಕೆ ಅನ್ನ. ಎಸ್ ಅನ್ನದ್ದು ಪರಿಕಲ್ಪನೆನೇ ಬೇರೆ ಮಾಡ್ಕೊಬಿಟ್ಟಿದೆ ನಮ್ಮ ಸಿನಿಮಾ ನೋಡಿದ್ಮೇಲೆ. ಸೊ ಪ್ರತಿಯೊಬ್ಬರ ಮೇಲೂ ನಮ್ಮ ಸಿನಿಮಾ ಇಂಪ್ಯಾಕ್ಟ್ ಆಗ್ತಾ ಇದೆ. ಎಷ್ಟೋ ಜನ 20 ವರ್ಷದವರೆಗೂ ಥಿಯೇಟ್ರ್ ಮುಖ ನೋಡದವರು ಕೂಡ ನಮ್ಮ ಸಿನಿಮಾ ಬಂದು ನೋಡ್ತಾ ಇದ್ದಾರೆ. ನಾನು ಅನ್ನ ಸಿನಿಮಾಗೆ ಚಿತ್ರಕಥೆ ಟೀಮಲ್ಲಿ ಕೆಲಸ ಮಾಡಿದ್ದೀನಿ ಮತ್ತು ಸಂಪೂರ್ಣವಾಗಿ ಸಂಭಾಷಣೆಯನ್ನು ಬರೆದಿದ್ದೀನಿ. ಈ ಸಿನಿಮಾಗೆ ನಾವು ಯಾಕೆಲ್ಲರೂ ಇಷ್ಟಪಟ್ಟು ಕೆಲಸ ಮಾಡಿದ್ವಿ ಅಂದರೆ, ಇದು ಒಂದು ಮಣ್ಣಿನ ಕತೆ. ಅನ್ನ ಎಲ್ರಿಗೂ ಬೇಕು. ಅನ್ನ ಯಾವುದೇ ಪ್ರಾದೇಶಿಕ ಅಲ್ಲ, ಅದು ಜಾಗತಿಕ. ಪ್ರತಿಯೊಬ್ಬರಿಗೂ ಅನ್ನ ಬೇಕು. ಈ ಸಿನಿಮಾ ಕಂಟೆಂಟೇ ಒಂದು ಅನ್ನದ ಸುತ್ತುತ್ತೆ. ಹಾಗಾಗಿ ಭಾಷೆ, ಕತೆ ಎಲ್ರಿಗೂ ಇಷ್ಟ ಆಗಿ ನಾವು ಈ ಸಿನಿಮಾ ಮಾಡೋಕ್ಕೆ ಒಂದು ತಂಡ ಕಟ್ಕೊಂಡು, ಮೈಸೂರಿನ ಅಷ್ಟು ಜನ ಒಂದು ತಂಡವನ್ನು ಕಟ್ಕೊಂಡು ಈ ಅನ್ನ ಸಿನಿಮಾನ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇವತ್ತು ಸಿನಿಮಾ ಚಿತ್ರಮಂದಿರಗಳು ಯಶಸ್ವಿಯಾಗಿ ಹೋಗ್ತಾ ಇದೆ, ತುಂಬ ಜನ ನೋಡ್ತಾ ಇದ್ದಾರೆ. ಈ ಸಿನಿಮಾದ ಒಂದು ಹೆಗ್ಗಳಿಕೆ ಏನು ಅಂದರೆ, ಇಷ್ಟು ವರ್ಷದಿಂದ ಥಿಯೇಟ್ರ್ ಕಡೆ ಬರೆದಿರೋರು ಕೂಡ ಬಂದು ನಮ್ಮ ಸಿನಿಮಾ ನೋಡಿ ಎಷ್ಟೋ ವರ್ಷದ ಮೇಲೆ ಒಂದು ಒಳ್ಳೆ ಸಿನಿಮಾ ನೋಡೋದು ಅಂತ ಅವರು ತುಂಬ ಫೀಲ್ ಮಾಡ್ತಾ ಇದ್ದಾರೆ. ನಮಗೆ ಖುಷಿ ಕೊಟ್ಟಿದ್ದೆ ಅದು. ಖಂಡಿತ ಸಿನಿಮಾ ನೋಡಿದವರು ಎಷ್ಟೋ ಜನ ಕಣ್ಣಂಚಲ್ಲಿ ನೀರು ಹಾಕೊಂಡಿದ್ದಾರೆ. ಎಲ್ಲರೂ ಆಲ್ಮೋಸ್ಟ್ ಯಾಕೆ ಕಣ್ಣಂಚಲ್ಲಿ ನೀರು ಹಾಕೋತಾರೆ ಅಂದರೆ, ಪ್ರತಿಯೊಬ್ಬರಿಗೂ ಈ ಕತೆ ಅನ್ವಯ ಆಗುತ್ತೆ. ಯಾಕೆ ಅನ್ವಯ ಆಗುತ್ತೆ ಅಂದರೆ, ಅನ್ನದ ಕಷ್ಟ ಎಲ್ಲರೂ ಪಟ್ಟಿರ್ತಾರೆ. ಒಂದು ಕಾಲದಲ್ಲಿ ಹೊಟ್ಟೆ ತುಂಬ ಇಟ್ಟು ಬಾಯಿ ತುಂಬ ಅನ್ನ ಅಂತಿತ್ತಲ್ಲ ಕಾಲ, ಇದು ಆ ಕಾಲದ ಕತೆ. ಅದರಿಂದ ಹಳಬರಿಗೆಲ್ಲ ತುಂಬ ಕನೆಕ್ಟ್ ಆಗುತ್ತೆ. ಎಲ್ಲರೂ ನೋಡಿದ ತಕ್ಷಣ ಇದು ನನ್ನ ಕತೆ, ಅಯ್ಯೋ ನಂದೇ ಜೀವನ, ಅಯ್ಯೋ ಈ ಸೀನ್ ನಾನೇ ಮಾಡಿದ್ದೇನೆ ಅನಿಸುತ್ತೆ, ಅಯ್ಯೋ ಹುಡುಗ ನಾನೇ. ತುಂಬ ಜನ ಮಾತಾಡೋಕ್ಕೂ ಆಗದಷ್ಟು ಭಾವುಕರಾದಂಥ ಸನ್ನಿವೇಶಗಳನ್ನ ನಾವು ನೋಡಿದ್ವಿ. ಹಂಗಾಗಿ ನಮಗೂ ಕೂಡ ಈ ಸಿನಿಮಾ ನಮ್ಮದೆಲ್ಲ ಮೊದಲನೇ ಪ್ರಯತ್ನ, ಎಲ್ರಿಗೂ ಮೊದಲನೇ ಪ್ರಯತ್ನ. ಹಂಗಾಗಿ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ನೋಡಿ, ನೀವೊಂದ್ಸರಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ನಮಸ್ಕಾರ. ಒಂದು ಸಿನಿಮಾನ ನಾವು ನೋಡಿದಾಗ ಹಲವಾರು ಮೂವಿಗಳನ್ನ ನೋಡ್ತೀವಿ. ಭಾವನೆಗಳು ನಾನು ಸಹೃದಯಾಗಿ ನೋಡ್ತಾ ಕೂತಿರ್ಬೇಕಾದ್ರೆ ನನ್ನನ್ನು ಒಳವಕ್ಕೆ ಕರ್ಕೋಬೇಕು, ಮೂವಿಗೆ ಒಳವಕ್ಕೆ ಕರ್ಕೋದಾಗ ನಾನೇ ಆ ಪಾತ್ರಧಾರಿ ಆಗ್ತೀನಿ. ಅಂಥ ಮೂವಿಗಳಲ್ಲಿ ಅನ್ನ ಕೂಡ ಒಂದಾಗಿದೆ. ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ನಾವು ಬಾಲ್ಯದಲ್ಲಿ ಕೆಲವೊಂದನ್ನು ಅನುಭವಿಸಿರ್ತೀವಿ, ಕೆಲವೊಂದು ಗೊತ್ತೇ ಇರೋದಿಲ್ಲ. ಆದರೆ ಈ ಒಂದು ಅನ್ನ ಸಿನಿಮಾ ಈ ಕಾಲಘಟ್ಟದಲ್ಲಿ ಮತ್ತೆ ನನ್ನ ಬಾಲ್ಯನ ನೋಡೋಕ್ಕಾಗದೇ ಇರ್ಬೋದು, ಆದರೆ ಕರ್ಕೊಂಡೋಗಿ ವಾಪಸ್ ಬಂದಾಗೆ ನನಗೆ ಆ ಅನುಭವ ಕೊಡ್ತು, ಫೀಲ್ ಕೊಡ್ತು. ನಿಜವಾಗ್ಲೂ ಖುಷಿಯಾದಂಥ ವಿಚಾರ. ಇವತ್ತಿನ ಮಕ್ಕಳಿಗೆ ಬಾಲ್ಯ ಇಂದು ತಿರುಗಿ ನೋಡಿದಾಗ ಇವತ್ತಿನ ಆಧುನಿಕ ಜಗತ್ತಿಗೆ ಅವರು ಬೇರೆ ರೀತಿ ಬದುಕ್ತಾ ಇದ್ದಾರೆ. ಅನ್ನೋದಾಗಿರಲಿ ಅಥವಾ ಇವತ್ತು ಪಿಜ್ಜಾ, ಬರ್ಗರ್, ಈ ಒಂದು ಕಾಲಘಟ್ಟದಲ್ಲಿ ಅದು ಯಾವುದೇ ರೀತಿ ಫೀಲ್ ಮಕ್ಕಳಿಗೆ ಇವತ್ತು ಅನ್ನ ಅಂದರೆ ಅವತ್ತಿನ ಹಸಿವು ಎಷ್ಟಿತ್ತು ಅಂತ ಗೊತ್ತು ಮಾಡಲ್ಲ. ಆದರೆ ಇವತ್ತಿನ ಮಕ್ಕಳು ಹೋಗಿ ನೋಡುವಂಥ ಒಂದು ಏನಾದ್ರು ಒಂದು ಭಾವನೆ ಉಂಟಾದರೆ ಹಿರಿಯರು ಆ ಮಕ್ಕಳಿಗೆ ತೋರಿಸಿದ್ರೆ, ಒಂದು ಜುರಾಸಿಕ್ ಪಾರ್ಕ್ ಅಂತ ಮೂವಿನ ಯಾಕೆ ನೋಡ್ತಾರೆ? ಅವತ್ತು ಈ ರೀತಿ ಡೈನೋಸರ್ ಇತ್ತೇನೋ, ಪಳವಳಿಕೆ ಇವತ್ತು ಉಳಿದೈತೆ, ಅವತ್ತು ಈ ರೀತಿ ಇತ್ತೇನೋ ಅಂತ ಮಕ್ಕಳು ಹೋಗಿ ಮೂವಿ ನೋಡ್ತಾರೆ, ತೋರಿಸ್ತಾರೆ. ಅದೇ ರೀತಿ ಕೂಡ ಅನ್ನಕ್ಕೆ ಇದ್ದಂಥ ಆ ತುಡಿತ,
ಆ ಒಂದು ಹತಾಶೆ ಆಗ ಕಾಲಘಟ್ಟದಲ್ಲಿ ಎಷ್ಟಿತ್ತು ಅನ್ನೋದು ಮಕ್ಕಳಿಗೆ ತೋರಿಸಿದ್ರೆ ಅನ್ನಕ್ಕೆ ಇರೋ ಒಂದು ವ್ಯಾಲ್ಯೂ ಬೆಲೆ ಗೊತ್ತಾಗುತ್ತೆ. ಅದರಿಂದ ತಾವು ಯಾರು ಬಾಲ್ಯದಿಂದ ಅದನ್ನು ಕಂಡು ಬಂದಿದ್ರೆ ಹಸುವಿನ ಅವರು ಕೂಡ ಮೂವಿ ನೋಡಿ ತನ್ನ ಮಕ್ಕಳಿಗೂ ಕೂಡ ಈ ರೀತಿ ಇತ್ತು ಅನ್ನೋದ ಒಂದು ಪ್ರಾಮುಖ್ಯತೆ ಎಷ್ಟಿದೆ. ಇವತ್ತು ದುಡ್ಡಿದ್ರೂ ಇವತ್ತು ಕೊಂಡ್ಕ ತಿನ್ಬೋದು, ಏನು ತಿನ್ಬೋದು, ಆದರೆ ನಿಜವಾದ ಕಾಲಘಟ್ಟದಲ್ಲಿ ಅನ್ನಕ್ಕಿರೋ ಪ್ರಾಮುಖ್ಯತೆ ಎಷ್ಟಿತ್ತು ಅಂತ ಮಕ್ಕಳಿಗೂ ತೋರಿಸಿದ್ರೆ ಅದಕ್ಕೆ ಅನ್ನ ಸಿನಿಮಾಕ್ಕೆ ಒಂದು ದೊಡ್ಡ ಗೌರವ ಕೊಟ್ಟಂಗಾಗುತ್ತೆ. ಅದರಿಂದ ಅನ್ನಕ್ಕೂ ಒಂದು ಬೆಲೆ ಕೊಟ್ಟಂಗಾಗುತ್ತೆ. ಹೌದೌದು, ಖಂಡಿತವಾಗಿಯೂ ನೀವು ಹೇಳ್ತಿರೋದು ಅರ್ಥಪೂರ್ಣವಾಗಿದೆ. ಬಟ್ ಅನ್ನಕ್ಕೆ ಇವತ್ತು ದುಡ್ಡು ಕೊಟ್ಟು ತಿನ್ಬಿಡ್ಬೋದು, ದುಡ್ಡು ಕೊಟ್ಟು ಸಿಗುತ್ತೆ. ಅನ್ನ ಸಿಗದೇ ಇರುವಂಥ ಕಾಲಘಟ್ಟ ಅದಲ್ಲ, ಅದರ ತುರ್ತ ಹಸಿವು ಎಷ್ಟಿತ್ತು. ಮತ್ತೆ ಹೋಗ್ತಾ ಹೋಗ್ತಾ ನಾವೆಲ್ಲ ಪಿಜ್ಜಾ ಬರ್ಗರ್ಗೆ ಎಲ್ಲ ಹೌದು ನಿಜ, ಅದರಲ್ಲಿ ಅದಿದಲ್ಲೇ ಅನ್ನ ಅನ್ನೋದು ತಾಯಿ ಪ್ರೀತಿಯನ್ನ ಮರೆಸಿತ್ತು ಅನ್ನೋದು ಹೆಂಗೆ ಅಂತ ಅಂದ್ರೆ, ಈಗ ನನಗೆ ತಾಯಿ ಪ್ರೀತಿ ಒಂದು ಕ್ಷಣಕ್ಕೆ ಮಾತ್ರ ಮರ್ತೋಗುತ್ತೆ, ಅಲ್ಲಿ ಒಂದು ಕ್ಷಣಕ್ಕೆ ಪಾತ್ರದಲ್ಲಿ ಬಂದು ಹೋಗ್ಬಿಡುತ್ತೆ. ಆದ್ರೆ ಅನ್ನ ತಾಯಿ ಪ್ರೀತಿ ಮರೆಸುವಂಥದ್ದು ಅಂತಂದ್ರೆ ಆ ಭಾವನೆ, ಆ ಬಯಕೆ ಇದೆಯಲ್ಲ, ಸಿಗ್ದರು ಅಂತ ಬೇರೆ ಮನೇಲಿ ಎಲ್ಲ ಸಿಗ್ತಾ ಇತ್ತು ನನಗಿಲ್ಲ ಅಂತ ಅಂದಾಗ ಹಸು ಹುಡ್ಕೊಂಡು ಹೋಗುತ್ತೆ, ಮತ್ತೆ ತಾಯಿ ಮಡ್ಲಿ ಕರ್ಕ ಬರುತ್ತದು. ಬಂದಾಗ್ಲೂ ಅನ್ನ ಅನ್ನೋದು ಸಿಗುತ್ತೆ, ಅಲ್ಲಿ ಸಿಗುತ್ತೆ. ನನಗೂ ನಾವು ಕಾಲಘಟ್ಟದಲ್ಲಿ ಕಂಡಂಥ ಟೈಮ್ನಲ್ಲಿ ನಾವೊಂದು ಅನ್ನ ಅಂತ ಟೈಮಲ್ಲಿ ನಮಗೂ ಒಂದು ಬರ ಅಂತ ಒಂದು ಸಮ್ ಟೈಮ್ ಕಾಡಿರುತ್ತೆ. ನನಗೂ ಬಾಲ್ಯದಲ್ಲಿ ಸಣ್ಣದಾಗಿ ಕಾಡಿರ್ಬೋದು, ಹಾಸ್ಟೆಲ್ ಬೆಳೆದಿದ್ದೀವಿ. ಆ ರೀತಿ ಅನ್ನ ಒಂದು ಸ್ವಲ್ಪ ಹಿಂದೆ ಹೋದಾಗ ನನಗೂ ನಾವು ಬೇರೆಯವ್ರಿಗೆ ಗದ್ದೆ ಜಮೀನಲ್ಲಿ ಕೆಲಸ ಮಾಡೋಕೆ ಹೋಗೋದು, ಅದ್ರ ಭತ್ತ ತರೋದು ಮಾಡೋದು, ನಮ್ಮ ಹತ್ರ ಬರ್ತಿರು ಹೋಗ್ತಿರು ಎಲ್ಲ ಮಾಡ್ತಿದ್ದೋ. ಬಟ್ ಅನ್ನ ತುಡ್ತಾ ನಮಗೂ ಸ್ವಲ್ಪ ಕಾಡಾಯ್ತಿರೋದು ನನಗೂ ನನ್ನ ಮನಸ್ಸಾರ ಹೇಳುವಂಥದ್ದು. ಅದರಿಂದ ತಾಯಿ ಪ್ರೀತಿ ನಿಜ ನೀವು ಹೇಳ್ತಾ ಇರೋದು ಅನ್ನಿಸ್ತಾ ಇತ್ತು. ನಾನು ನನ್ನ ತಾಯಿನ ಒಂದು ಕ್ಷಣಕ್ಕೆ ನೀವು ಸಂಪೂರ್ಣವಾಗಿ ಅಂದರೆ ಈಗ ಅನ್ನ ಹಾಕ್ತಿದ್ರು, ಮುದ್ದೆ ಆಗ್ತಾ ಇಟ್ಟು ಅನ್ನ ಹಾಕ್ತಾರೆ, ಮುದ್ದೆ ಬೇಡ ನನಗೆ ಅನ್ನ ಹಾಕು ಅಂತೇಳಿ ಅಪಾಯಿಂಟ್ ಮಾಡ್ತಿದ್ದೆ, ನಾನು ಹಠ ಮಾಡ್ತಿದ್ದೆ. ಆಗ ನನ್ನ ತಾಯಿ ಪ್ರೀತಿನೂ ಕೂಡ ನನ್ನಲ್ಲೂ ಒಂದು ಕ್ಷಣಕ್ಕೆ ಮರ್ಸಾಯ್ತೆ. ನಿಜ ಹೇಳ್ಬೇಕು ಅಂತ ನಾವು ಮುನ್ಸ್ಕೊಂಡು ಮಲಿಕೋತಿದ್ದೆ, ನನಗೆ ಬೇಡ, ನಾನು ಫುಲ್ ಅನ್ನನೇ ಬೇಕು, ಮುದ್ದೆ ಹಾಕ್ಬಿಡ್ತೀರಿ ನೀವು, ಮುದ್ದೆ ಹಾಕ್ತೀರಾ ಅಂತೇಳಿ. ಅನ್ನ ಇತ್ತು, ಆದರೂ ಮುದ್ದೆ ತಿನ್ನುವಂಥ ಪ್ರೀತಿ ಇರ್ತದಲ್ಲ, ಹಾಗೆ ಆಗ ತಾಯಿ ಪ್ರೀತಿ ನನ್ನಲ್ಲೂ ಮರೆಸಿರುವಂಥದ್ದು ಸಣ್ಣ ಘಟನೆ. ಆದರೆ ಇಲ್ಲಿ ಸಿನಿಮಾದಲ್ಲಿ ಅನ್ನ ಅನ್ನೋದು ಎಷ್ಟು ಪ್ರಾಮುಖ್ಯತೆಯಿಂದ ಭಾಳ ಏನು ಒಂದು ಪ್ರಮುಖ ಅಂಶವಾಗಿ ತಂದಿದ್ದಾರೆ ಸಿನಿಮಾದಲ್ಲಿ. ಹಾಗಾಗಿ ಎಲ್ಲರೂ ಸಿನಿಮಾದಲ್ಲಿ ಥಿಯೇಟರ್ನ ಕಣ್ತುಂಬಿ ನೋಡಬೇಕು. ನಿಜವಾದ ಬಾಲ್ಯ ಹೇಗಿತ್ತು ಅನ್ನೋದು ವಾಪಸ್ ಕರ್ಕ ಬರುವಂಥದ್ದು ತುಂಬ ಹಿರಿಯರಿಗೂ ಆಗುತ್ತೆ, ನನಗೂ ಆಗುತ್ತೆ ಇನ್ಕ್ಲೂಡು. ನಾನೊಬ್ಬ ಸಹೃದಯನಾಗಿ ಒಳ ಹೊಕ್ಕುವಂಥ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಚಿತ್ರ ನೋಡಿ ನಾನು ತುಂಬ ಹೆಮ್ಮೆ ಪಟ್ಟಿದ್ದೀನಿ ಸರ್. ಅಂದರೆ ಈಗ 80ರ ದಶಕದ ಇದು ಸಬ್ಜೆಕ್ಟ್ ಆದ್ದರಿಂದ ಈಗ ನನಗೆ ಅನುಭವಕ್ಕೆ ಬಂದ ಕಥೆನೇ ಇದು. ಆ್ಯಕ್ಚುಲಾಗಿ ನಾನೇ ಮೊದಲು ಈ ಕತೆ ಓದಿದ್ದು. ಕತೆ ಓದಿ ಇದನ್ನೇ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು ಅಂದರೆ, ದೇಶದಲ್ಲಿ ಅನ್ನಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಸಮಸ್ಯೆಗಳಿದೆ. ಈಗ ನಾನು ಟೀಚರ್ ಆಗಿದ್ದಂಥವನು, ನನಗೆ ಅದೊಂದು ತುಡಿತಾ ಇದೆ, ಅಂದರೆ ಒಳ್ಳೇದು ಕೊಡಬೇಕು ಅನ್ನೋವಂಥದ್ದು. ಹಾಗಾಗಿ ಅನ್ನದ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ನಮ್ಮಲ್ಲಿ, ಅಂದರೆ ನಾನು ಎಷ್ಟು ಕಷ್ಟಪಡ್ತಾಯಿದ್ದೆ ಅನ್ನಕ್ಕೆ, ಅದು ಮುಖ್ಯವಾಗಿ ನನಗೆ ಗೊತ್ತಾಗಿದ್ದಕ್ಕೆ ನಾನು ಅನ್ನ ಕಥೆಯನ್ನು ಓದಿ, ಇಲ್ಲ ಸಾಂಗ್ ಬರೆದಿರೋದು ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅಂತ, ಬಟ್ ಅದ್ರ ಮ್ಯೂಸಿಕ್ ಟ್ಯೂನ್ ಮಾಡಿರೋದು ನಾಗೇಶ್. ಮರಳಿ ಬಾರದವರಿಗೆ ನಿನ್ನ ಪಯಣ ಅಂತ ನಂದ ಮ್ಯೂಸಿಕ್ಕು. ಪರಸಂಗ ಅಂತ ಒಂದು ಸಿನಿಮಾಕ್ಕೆ ಹಾಡನ್ನ ನಾನು ಕೊಟ್ಟಿದ್ದೆ, ಅದನ್ನ ಜೋಗಿ ಪ್ರೇಮ್ ಅವರು. ಇಲ್ಲ ಸರ್, ಅಂದರೆ ಹಾಡು ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ, ಬಟ್ ನಾನು ಕಂಪೋಸ್ ಮಾಡಿರೋದು ಅಂತ ಗೊತ್ತಿಲ್ಲ. ಅಲ್ಲಿ ಏನಾಗಿದೆ ಅಂದರೆ ಸಂಗೀತ ನಿರ್ದೇಶಕರು ಹರ್ಷವರ್ಧನ್ ರಾಜ್ ಅಂತ, ಅವ್ರೇನು ಮಾಡಿದರೆ ಮರ್ಜ್ ಮಾಡ್ದಂಗೆ ಆಗಿದೆ ಅದು ಸಿನಿಮಾ. ಪರಸಂಗ ಸಿನಿಮಾ ಅಂದರೆ ಮ್ಯೂಸಿಕ್ ಡೈರೆಕ್ಟ್ರು ಹರ್ಷವರ್ಧನ್ ರಾಜ್ ಅಂತ ಆಗಿದೆ. ನಾನು ಅದೊಂದೇ ಸಾಂಗ್ ಕೊಟ್ಟಿದ್ದು, ಮರಳಿ ಬಾರದವರಿಗೆ ನಿನ್ನ ಪಯಣ ಅಂತ. ಮಿತ್ರವ್ರಿಗೆ ಇಷ್ಟ ಆಗಿ ಡೈರೆಕ್ಟ್ರು ಪರಿಚಯ ಇದ್ರು ನನಗೆ, ಕೆ ಎಂ ರಘು ಅಂತ. ಅವರು ತಗೊಂಡೋಗಿ ಸಾಂಗ್ ಪ್ಲೇಸ್ಮೆಂಟ್ ಮಾಡಿದ್ದು. ಮುಂಚೆ ಅದು ಭಾವಗೀತೆಯಾಗಿ ಮಾಡಿದ್ದೆ ನಾನು, ಅದನ್ನು ಎಮ್ ಡಿ ಪಲ್ಲವಿ ಮತ್ತು ಫಯಾಜ್ ಖಾನ್ ಅವ್ರು ಹಾಡಿದ್ರು. ಅದನ್ನು ಸಿನಿಮಾಗೆ ಕೊಟ್ಟಾಗ ಜೋಗಿ ಪ್ರೇಮ್ ಸರ್ ಹತ್ರ ಹಾಡಿಸಿದ್ರು ಅವರು. ಅದು ಹೀಗಾಗಿ ಅದು ಮರ್ಜಾಗಿ ನನ್ನ ಹೆಸರು ಅದರಲ್ಲಿ ಮುನ್ನೆಲೆಗೆ ಬರಲಿಲ್ಲ. ಈಗ ಒಂಥರ ಡೆತ್ ಅಂತ ಮಾಡ್ಬಿಟ್ಟಿದೆ ಸರ್, ಅದು ಡೆತ್ ಅಂತ ಮಾಡ್ಬಿಟ್ಟಿದೆ. ಮುಂಚೆ ಕಾಣದ ಕಡಲಿಗೆ ಹಂಬಲಿಸಿದ ಮನ ಸಾಂಗ್ ಹಾಕೋರು. ಈಗ ಯಾರೇ ಸತ್ರು ನ್ಯೂಸ್ ಚಾನಲಿಂದ ಹಿಡಿದು ರೀಲ್ಸ್ಗಳಿಂದ ಹಿಡಿದು ಎಲ್ಲೇ ಕೇಳಿದ್ರು ಮರಳಿ ಬಾರದವರಿಗೆ ನಿನ್ನ ಪಯಣ ಹಾಡು ಇದ್ದೇ ಇರುತ್ತೆ. ಸಾವು ಎಲ್ಲಿ ತನಕ ಇರುತ್ತೆ ಸರ್, ಅಲ್ಲಿ ತನಕ ಸಾಂಗ್ ಶಾಶ್ವತ ಇರುತ್ತೆ. ಇಲ್ಲಿ ಒಟ್ಟು ಅನ್ನ ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಗಳಿದೆ. 5 ಸಾಂಗು ಬೇರೆ ವೆರೈಟೀಸ್ ಆಫ್ ಸಾಂಗ್ಸು. ಇದರಲ್ಲೇನಂದರೆ ಒಂದು ಅನ್ನದ ಬಗ್ಗೆ ಇದೆ, ಒಂದು ಆಸೆ ಎಂಬ ಕುದುರೆ, ಆಸೆಗಳ ಬಗ್ಗೆ, ಮಕ್ಕಳ ಆಸೆಗಳು ಏನೇನೆಲ್ಲ ಇರುತ್ತೆ ಅದ್ರ ಬಗ್ಗೆ. ಇನ್ನೊಂದು ಬದುಕಿನ ವಾಸ್ತವತೆಯನ್ನು ಕುರಿತಾದಂಥ ಒಂದು ಗೀತೆ ಇದೆ, ಅನ್ನದ ಹಂಗವ ಈ ಬದುಕು ಉಪ್ಪಿನ ಋಣವವ ಅಂತ, ಡಾಕ್ಟರ್ ಎನ್ ಕೆ ಲೋಲಾಕ್ಷಿ ಅವರು ಬರೆದಿರೋದು. ರಘು ದೀಕ್ಷಿತ್ ಅವರು ಇದನ್ನು ಆಡಿದ್ದಾರೆ. ಜೊತೆಗೆ ಇನ್ನೊಂದು ತಟ್ಟೆಗನ್ನ ಬಡಿಸಿದೋನೆ ಅಂತ. ರೈತರಿಗೆ ನಾವು ಇಷ್ಟೆಲ್ಲ ಮಾಡ್ತೀವಿ, ಅನ್ನ ಬೆಳೆಯುವಂಥ ರೈತರಿಗೆ ನಾವು ಒಂದು ಕೃತಜ್ಞತೆಯನ್ನು ಸಲ್ಲಿಸಲ್ಲ, ಅವ್ರಿಗೊಂದು ಶರಣಿರಲಿ ಅನ್ನೋ ಕಾರಣಕ್ಕೆ ನಮ್ಮ ಡೈರೆಕ್ಟ್ರು ಇಸ್ಲಾವುದ್ದೀನ್ ಎನ್.ಎಸ್ ಅವರು ತುಂಬ ಅದ್ಭುತವಾದಂಥ ಒಂದು ಸಾಹಿತ್ಯವನ್ನು ಬರ್ಕೊಟ್ರು. ಆ ಒಂದು ಗೀತೆ ಅಂತೂ ತುಂಬ ಎಲ್ಲರ ಕಣ್ಣಲ್ಲೂ ಸಿನಿಮಾ ನೋಡ್ಕೊಂಡು ಒಂದು ಫ್ಲೋ ಬರ್ತಾರೆ. ಎಂಡಿಂಗ್ ಆಗಿದೆ, ಎಷ್ಟೋ ಜನ ಅದು ಸಾಂಗ್ ಮುಗಿಯೋ ತನಕ ಎದ್ದೋಗಲ್ಲ ಮೇಲಕ್ಕೆ, ಅಷ್ಟು ಟಚ್ ಆಗಿ ಹೊರಗಡೆ ಬರ್ತಾರೆ, ಅಷ್ಟು ಚೆನ್ನಾಗಿದೆ. ಜೊತೆಗೆ ಇನ್ನೊಂದು ಅಮ್ಮ ಹೇಗೆ ಮರೆಯಲಿ ನಿನ್ನ ಅಂತ ಒಂದು ಅಮ್ಮನ ಬಗ್ಗೆ ಸಾಂಗ್ ಇದೆ. ಈಗ ಎಲ್ಲ ಕಡೆ ರೀಲ್ಸ್ ಎಲ್ಲ ಜಾಸ್ತಿ ಓಡ್ತಾ ಇದೆ, ಅದು ತುಂಬ ಚೆನ್ನಾಗಿ. ಅಂದರೆ ಅಮ್ಮನ್ನ ಕುರಿತಂದು ವಿಶೇಷವಾಗಿರುವಂಥ ಒಂದು ಗೀತೆ ಅದು. ಚಂಪಾ ಶಿವಣ್ಣ ಅವರು ಅದನ್ನು ಬರೆದಿರುವಂಥದ್ದು.
ಋತ್ವಿಕ್ ಸಿರಾಜ್ ಅಂತ ಯುವ ಗಾಯಕ ಮೈಸೂರವರೇ, ಹೊಸ ಪ್ರತಿಭೆ, ಇದೇ ಡೆಬ್ಯೂ. ಅವರು ಆ ಒಂದು ಗೀತೆಯನ್ನು ಹಾಡಿರುವಂಥದ್ದು ತುಂಬ ಚೆನ್ನಾಗಿ ಆ ಒಂದು ಗೀತೆಯನ್ನು ಹಾಡಿದ್ದಾರೆ. ಅದು ಬಿಟ್ಟರೆ ಆಸೆ ಎಂಬ ಕುದುರೆಯ ಗೀತೆ ನಾನೇ ಹಾಡಿದ್ದೇನೆ ಸ್ವತಃ, ಅದು ಒಂದು ಸಾಂಗು. ಇನ್ನು ಅದು ಬಿಟ್ಟರೆ ಒಂದು ಮೂಲ ದಾಟಿಯ ಜನಪದ ಗೀತೆಯನ್ನು ನಾವು ಈ ಸಿನಿಮಾದಲ್ಲಿ ಬಳಸಿದ್ದೇವೆ. ಚಾಮರಾಜನಗರ ಮತ್ತು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ನಡೆಯುವಂಥ ಮಹದೇಶ್ವರನ ಕುರಿತ ಅಂತ ಒಂದು ಅಣ್ಣ ಮಾದಯ್ಯ ಗಿಡುಗ ಅಣ್ಣ ಮಾದಯ್ಯ ಅನ್ನುವಂಥ ಒಂದು ಗೀತೆನ ನಾವು ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೇವೆ. ಅಂದರೆ ಇನ್ಸ್ಟ್ರೂಮೆಂಟ್ ಚೇಂಜ್ ಮಾಡಿದ್ದೇವೆ, ಮೂಲ ಸಾಹಿತ್ಯ ಮತ್ತು ಮೂಲ ದಾಟಿಯ ಅದು ಟ್ಯೂನ್ ಏನಿತ್ತು ಅದನ್ನ ಹಾಗೆ ಬಳಸಿದ್ದೇವೆ. ಅದು ಈ ಒಂದು ಸಿನಿಮಾದಲ್ಲಿ ವಿಶೇಷವಾಗಿ ಇರುವಂಥದ್ದು ಸರ್. ಅವ್ರು ನಿಜವಲ್ಲೂ ತೋರಿಸಿದ್ದೇವೆ. ಅಂದರೆ ಸಂಪೂರ್ಣವಾಗಿ ಅವ್ರ ಬಗ್ಗೆ ನಾವು ಹೇಳ್ದೇ ಇರ್ಬೋದು, ಅದೊಂದು ಹಾಡಲ್ಲಿ ರೈತರ ವ್ಯಾಲ್ಯೂ ಗೊತ್ತಾಗುತ್ತೆ. ಇಷ್ಟೆಲ್ಲ ಅನ್ನಕ್ಕೆ ಏನು ಕಷ್ಟಪಡ್ತಾರೆ ಅದು ನಮ್ಗೆ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗಬೇಕಲ್ಲ ಕೊನೆಗೆ. ಇಲ್ಲ ಸರ್, ಅದಂದರೆ ಒಬ್ಬ ಮನುಷ್ಯನಿಗೆ ತುಂಬ ಅಂದರೆ ತುಂಬ ಟಚ್ ಆಗುವಂಥ ಕತೆ ಸಿಕ್ಕಿದಾಗ, ಅಂದರೆ ಆ ಕತೆ ಸಿನಿಮಾವಾಗಿ ನೋಡಿದಾಗ ಅವ್ರಿಗೇನು ಅನಿಸ್ತಾನೆ ಇರ್ಬೋದು, ಆದರೆ ಅದು ನನ್ನ ಕತೆ ಅಂತ ನೋಡ್ತಾರಲ್ಲ, ಆ ಸಿನಿಮಾ ನೋಡ್ತಾ ನೋಡ್ತಾ ಅದು ನೋಡ್ಸ್ಕೊಂಡು ಹೋಗುತ್ತೆ. ಹಂಗೆ ಯಾವಾಗ ಒಳಗಡೆ ಇಳಿತೀವಿ ಒಂದಲ್ಲ ಒಂದು ಸಿಚುವೇಶನ್ ಟಚ್ ಆಗಿರುತ್ತೆ. ಈಗೆಲ್ಲೋ ಒಂಥರ ನನಗೆ ಊಟ ಸಿಗದೆ ನಾನು ಎಲ್ಲೋ ಇರುವಂಥದ್ದು, ಈ ಥರದ್ದೆಲ್ಲ ಒಂದಷ್ಟು ಇದ್ದಾಗ ಸರ್ ಅದು ಟಚ್ ಆಗಿದೆ ಪ್ರತಿಯೊಬ್ಬರಿಗೂ. ಈಗ ಜಿ ಟಿ ದೇವೇಗೌಡರು ಸಾಹೇಬರು ಸಿನಿಮಾ ನೋಡಿದಾಗ ಅವರು ನ್ಯಾಯಬೆಲೆ ಅಂಗಡಿಲಿ ಅವ್ರು ಅಕ್ಕಿ ಕೊಡ್ತಿದ್ರಲ್ಲ, ಅದನ್ನು ನೆನಪು ಮಾಡ್ಕೋತಾರೆ ಅಲ್ಲಿ. ಈ ಥರದೊಂದು ಸಿಚುವೇಶನ್ ಇನ್ಯಾರು, ಅವರು ನ್ಯಾಯಬೆಲೆ ಅಂಗಡಿಲಿ ನಾನು ಎಷ್ಟೋ ಜನ ರೈತರು ಕಷ್ಟಪಟ್ಕೊಂಡು ಬರ್ತಾಯಿದ್ರು, ಸುಮಾರು 10 ಗಂಟೆ ರಾತ್ರಿ ಆದರೂ ನಾನು ಅಕ್ಕಿ ಕೊಡ್ತಾ ಇದ್ದೆ. ಯಾವ ಕಾರಣಕ್ಕೆ ಅಂತಂದರೆ ಅವ್ರು ರೈತರು ಅದು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ಕೊಬರೋರಿಗೆ ನಾನು ಅಕ್ಕಿ ಕೊಟ್ಟರೆ ಅವತ್ತೊಂದಿನ ಅವರು ನೆಮ್ಮದಿಗೆ ಅನ್ನ ತಿಂದು ನೆಮ್ಮದಿಗೆ ನಿದ್ದೆ ಮಾಡಲಿ. ನಮಗೆ ಅವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತಾರೆ ಅವ್ರು ಮಾತಾಡಿದಾಗ. ಆ್ಯಕ್ಚುಲಾಗಿ ಅಂದರೆ ಒಂದು ಹ್ಯುಮ್ಯಾನಿಟಿ ಮನುಷ್ಯನಿಗೆ ಮುಖ್ಯವಾಗಿದ್ದಾಗ ಒಂದು ಸರ್ ನಿಜವಲ್ಲ ಸರ್, ಹ್ಯುಮ್ಯಾನಿಟಿ ಇದ್ದರೆ ಮನುಷ್ಯನಿಗೆ ಬದಲಾವಣೆಗಳು ಬರೋದು. ನಮ್ಮ ಮನಸ್ಸು ಪರಿವರ್ತನೆ ಆಗೋದು ಒಂದು ಹ್ಯುಮ್ಯಾನಿಟಿ ಇಲ್ಲ. ನಾವು ಎಷ್ಟೇ ದುಡ್ಡು ಕೊಡಲಿ, ಚಿನ್ನ ಕೊಡಲಿ, ಏನು ಕೊಟ್ಟರು ಅದು ಸತ್ಯ ಸರ್. ಅದು ಹ್ಯುಮ್ಯಾನಿಟಿ ಬರೋದೇ ಹಸು ಮತ್ತು ಅನ್ನದಿಂದ, ಅಥವಾ ಯಾವ್ದಾದ್ರು ರೋಗ ಬಂದಾಗ. ಈಗ ನಾವು ಯಾರನ್ನ ಬೇರೆಯವ್ರು ನೆನ್ಸ್ಕೊತೀವಿ ಅಂದರೆ ನಮಗೆ ತುಂಬ ಚೆನ್ನಾಗಿದ್ದಾಗ ನಾವೆಲ್ಲ ದೌಲತ್ ಇರುತ್ತೆ, ದರ್ಪ ಇರುತ್ತೆ. ಆದರೆ ನಮಗೆ ಇವೆಲ್ಲ ನೆನಪಾಗೋದು ಯಾವಾಗ ಅಂದರೆ ಒಂದು ರೋಗ ಬಂದಾಗ. ಹೌದು, ಸತ್ಯ, ಅದು ಸತ್ಯ ಸರ್. ಸಿದ್ದರಾಮಯ್ಯ ಸರ್ಗೂ ನಾವು ಸಾಕಷ್ಟು ಕೇಳ್ಕೊಂಡಿದ್ದೀವಿ. ಜಿ ಟಿ ದೇವೇಗೌಡರು ಸರ್ ಫೋನ್ ಮಾಡಿ ಹೇಳ್ತೀನಿ ಅಂದರೆ ನಮ್ಮ ರಾಜಕೀಯವಾಗಿ ನಾವು ಏನೇ ಇರಲಿ, ಅವ್ರಿಗೂ ನಮಗೂ ರಾಜಕೀಯ ಜಿಜ್ಞಾಸೆಗಳು ಏನೇ ಇರಲಿ, ಯಾರು ಸಿದ್ದರಾಮಯ್ಯ ಸರ್ಗೂ ಜಿ ಟಿ ದೇವೇಗೌಡರು ಸರ್ ರಾಜಕೀಯವಾಗಿ ಜಿಜ್ಞಾಸೆಗಳು ಏನೇ ಇದ್ರು ನಾನು ಈ ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನಿಜವಾಗ್ಲೂ ಅವ್ರು ಫೋನ್ ಮಾಡ್ತೀನಿ. ಯಾಕೆಂದರೆ ಈ ಅನ್ನಭಾಗ್ಯ ಕೊಟ್ಟಂಥವ್ರು ಸಿದ್ದರಾಮಯ್ಯ ಅವರು ಫಸ್ಟು ಈ ಸಿನಿಮಾ ನೋಡಬೇಕು, ಅವ್ರು ಈ ಸಿನಿಮಾ ನೋಡಿದ್ರೆ ಅವ್ರಿಗೊಂದು ಸಾರ್ಥಕತೆ ಬರುತ್ತೆ ಅಂತ ಹೇಳಿದ್ರು. ಅವ್ರ ವೀಡಿಯೋಸ್ ಎಲ್ಲ ಇದೆ, ನೀವು ನೋಡ್ಬೋದು. ಅಷ್ಟು ಅವ್ರು ಹೇಳಿದ್ರು. ಸರ್ಗೂ ಅಪ್ರೋಚ್ ಮಾಡಿದ್ದೀವಿ, ಬಟ್ ಅವ್ರ ಕಾರಣಾಂತರಗಳಿಂದ ಅವರ ಕೆಲಸದ ಒತ್ತಡದಿಂದ ಇನ್ನೂ ಸಿನಿಮಾ ನೋಡೋಕ್ಕಾಗಿಲ್ಲ ಅನ್ಸುತ್ತೆ. ಹಾಗಾಗಿ ದಯವಿಟ್ಟು ಅವರು ಇಲ್ಲ ಸರ್, ಎಷ್ಟೋ ಜನ ತುಂಬ ಜನ ಅನ್ಕೊಳ್ಳೋದು ಅನ್ನಭಾಗ್ಯ ಯೋಜನೆ ಸಂಪಟ್ಟ ಸಿನಿಮಾ ಮಾಡ್ಬಿಟ್ಟವ್ರೆ ಅಂತ. ಆದ್ರೆ ಅನ್ನ ಯಾವ ಪಕ್ಷಕ್ಕೆ ಸೇರಿದ್ದು ಸರ್? ಅನ್ನಕ್ಕೆ ಯಾವುದೇ ಪಕ್ಷ ಭೇದ ಇಲ್ಲ, ಜಾತಿ ಧರ್ಮ ಇಲ್ಲ. ಇಷ್ಟಕ್ಕೂ ಅದು 80s ನಡೀತಿರುವಂತ ಕತೆ. ಅನ್ನ ಭಾಗ್ಯಕ್ಕೂ ಅದಕ್ಕೂ ಸಂಬಂಧವಿಲ್ಲ. ಆದರೆ ಹಸಿವು ಅನ್ನ ಇದೆಯಲ್ಲ, ಇದು ಮಾಮೂಲಿ 80ರ ದಶಕದಲ್ಲಿ ನಡೆಯುವಂಥ ಈ ಕತೆ ಆದ್ರಿಂದ ಅಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳು ಬರುತ್ತೆ. ಅದರಿಂದ ಈಗ ಅನ್ನಭಾಗ್ಯ ಯೋಜನೆ ಇವ್ರು ತಂದಿದ್ದರಿಂದ ಅಲ್ಲಿ ಕನೆಕ್ಟಿವಿಟಿ ಆಗ್ಬೋದೇನೋ ಅವ್ರಿಗೆ. ಯಾರು ನೋಡ್ತಾರೋ ಅವ್ರಿಗೆ ಹಂಗೆ ಅನಿಸಿರ್ಬೋದು. ಅಂದರೆ ಅಲ್ಲಿ ಒಂದು ಭಾಷಾಭಿಮಾನ, ಆ ದೇಸಿಯತೆಯನ್ನು ನಾವು ತುಂಬ ಚೆನ್ನಾಗಿ ಸೆರೆ ಹಿಡಿದಿರುವಂಥದ್ದು, ಪ್ರೆಸೆಂಟೇಷನ್ ಮಾಡಿರುವಂಥದ್ದು, ಅಲ್ಲೇ ಶೂಟ್ ಮಾಡಿರುವಂಥದ್ದು, ಸ್ಥಳಗಳನ್ನೆಲ್ಲ ಪೂರ್ತಿ ಅಲ್ಲೇ ಶೂಟ್ ಮಾಡಿರುವಂಥದ್ದು. ಆಮೇಲೆ ಆ ದೇಸಿ ಸೊಗಡು, ಆ ಭಾಷೆಯ ಒಂದು ಏನು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ನಾವು ಈ ಸಿನಿಮಾವನ್ನು ಕೊಟ್ಟಿದ್ದೀವಿ. ನೆಕ್ಸ್ಟು ಈ ಥರದೊಂದು ಭಾಷೆಯಲ್ಲಿ ನಾವು ಇನ್ನು ಸಿನಿಮಾ ಮಾಡಿದ್ರೆ ಕ್ಲಿಕ್ ಆಗ್ತೀವಿ ಅನ್ನೋವಂಥದ್ದು ಕಮರ್ಷಿಯಲ್ ಆಸ್ಪೆಕ್ಟ್ ಬರುತ್ತೆ ಜನಕ್ಕೆ. ಈಗ ಮಂಗಳೂರಲ್ಲಿ ಒಂದಷ್ಟು ಮಂಗಳೂರು ಭಾಷೆನ ಇಟ್ಕೊಂಡು ಸಿನಿಮಾ ಮಾಡಿದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಸಿನಿಮಾಗಳು ಅದೇ ಥರ ಸಿನಿಮಾಗಳು ಬಂತು ಅದೇ ಭಾಷೆಯಲ್ಲಿ, ಅಲ್ಲಿ ಆ ಒಂದು ದಾಟಿಯಲ್ಲಿ. ಅದೇ ಥರ ಚಾಮರಾಜನಗರದ ಭಾಷೆನೂ ಕೂಡ ಅಷ್ಟೇ ಕಮರ್ಷಿಯಲೈಸ್ಡ್ ಆಗ್ಬೋದು ಮುಂದೆ. ಈ ಒಂದು ಸಿನಿಮಾ ನೋಡಿದ್ಮೇಲಂತೂ ತುಂಬ ಜನಕ್ಕೆ ಈ ಭಾಷೆ ಸಿನಿಮಾ ನೋಡೋದು ಈ ಮಾಡಿದ್ರೆ ಗ್ಯಾರಂಟಿ ಸಿನಿಮಾ ಕ್ಲಿಕ್ ಆಗುತ್ತೆ. ಜೋಗಿ ಸಿನಿಮಾದಲ್ಲಿ ಬಳಸಿದ್ರು, ಅಂದರೆ ಜೋಗಿ ಸಿನಿಮಾದಲ್ಲಿ ಸಂಪೂರ್ಣವಾಗಿ ಬಳಸಿರಲಿಲ್ಲ, ಬಟ್ ಅನ್ನ ಸಿನಿಮಾದಲ್ಲಿ ನೀವು ಚಾಮರಾಜನಗರ ಆ ಕಡೆ ಗಡಿಬಾಕಿ ಹೋಗಿ ವಾಪಸ್ ಹೊರಗಡೆ ಬರ್ತೀರೇನೋ ಅನ್ನೋಷ್ಟು ಫೀಲ್ ಆಗುತ್ತೆ. ಸತ್ಯವಾಗ್ಲೂ ಸರ್, ಅಂದರೆ ಒಂದು ಕಂಟೆಂಟನ್ನು ಇಟ್ಕೊಂಡು ಒಂದು ಒಳ್ಳೆ ಕಂಟೆಂಟ್ನ ಜನಕ್ಕೆ ಕೊಟ್ಟರೆ ಈಗಲೂ ಸತ್ಯವಾಗ್ಲೂ ಸಿನಿಮಾ ನೋಡ್ತಾರೆ. ಕನ್ಫರ್ಮ್ ಆಗಿ ಬರ್ತಾ ಇದ್ದಾರೆ. ಇಲ್ಲಾಂದರೆ DRC ಅಂತ ಮಲ್ಟಿಪ್ಲೆಕ್ಸ್ ಥಿಯೇಟರ್ಗಳಲ್ಲಿ ಯಾವುದೇ ಹೀರೋಗಳ ಮುಖ ಇಲ್ಲದೆ ನಾವೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾವನ್ನು ಇರಿಸ್ಕೊಳ್ಳೋದಿದೆ ಸರ್, ಅಷ್ಟು ಸುಲಭದ ಕೆಲಸ ಅಲ್ವೇ ಇಲ್ಲ. ಎಷ್ಟೋ ಸಿನಿಮಾಗಳು ನಾವು ಅದು ಹೇಳಂಗಿಲ್ಲ, ಒಂದು ದಿನ ಬಂದಿದೆ ತಕ್ಷಣ ಬೆಳಗ್ಗೆ ಹಾಕಿದ್ರೆ ಮಧ್ಯಾಹ್ನಕ್ಕೆ ಸ್ಕ್ರೀನಲ್ಲಿ ಇರಲಿಲ್ಲ ಅಂತಿರಲಿಲ್ಲ. ಅನ್ನ ಸಿನಿಮಾ ಹೋಗ್ತಾ ಇದೆ ಅಂದರೆ ಈ ಸಿನಿಮಾಕ್ಕೆ ಕನೆಕ್ಟ್ ಆಗಿ ತುಂಬ ಜನ ಕನೆಕ್ಟ್ ಆಗಿದ್ದಾರೆ. ಅಂದರೆ ಮೌತ್ ಪಬ್ಲಿಸಿಟಿನೂ ಜಾಸ್ತಿ. ಅದು ನಮ್ಮ ಸಿನಿಮಾದ ಒಂದು ವಿಶೇಷ ಏನಂದರೆ 10-15 ವರ್ಷಗಳಿಂದ ಸಿನಿಮಾ ಥಿಯೇಟ್ರಿಗೆ ಬರದೇ ಇರುವಂಥವ್ರು ಸಿನಿಮಾ ನೋಡ್ತಾ ಇರೋದು. ಅಂದರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇದೆಯಲ್ಲ, ಅದು ಕಾಲೇಜ್ ಮಕ್ಕಳಿಗೆ ಇದನ್ನು ತೋರಿಸಿ ಅಂತ, ಕಾಲೇಜ್ ಮಕ್ಕಳಿಗೆ ಇದನ್ನು ತೋರಿಸಿ 50% ರಿಯಾಯಿತಿಲಿ ಇದನ್ನು ತೋರಿಸಿದ್ರೆ ಅವ್ರು ಕಲಿಯುವಂಥ ವಿಷಯಗಳು ಸಾಕಷ್ಟು ಇರುತ್ತೆ. ಅಂದರೆ ನಾವೆಲ್ಲ ಫುಡ್ ವೇಸ್ಟ್ ಮಾಡ್ತೀವಿ, ಒಂದು ಅವೇರ್ ಕ್ರಿಯೇಟ್ ಆಗುತ್ತೆ. ನಾವು ನೀನು ಅನ್ನ ಚೆಲ್ಬೇಡ ಅಂತ ನೀವು ನೇರವಾಗಿ ಹೇಳಿದಾಗ ಬೇಜಾರಾಗುತ್ತೆ ಅವ್ರಿಗೆ. ಆದರೆ ಆ ಸಿನಿಮಾ ನೋಡಿದಾಗ ನಾನು ಯಾಕೆ ಚೆಲ್ಲಬಾರ್ದು ಅಂತ ಗೊತ್ತಾಗುತ್ತೆ. ನಮಗೆ ಉದಾಹರಣೆ ಬಂದಿದೆ ಸರ್. ಕೆಲವೊಂದು ನನ್ನ ಫ್ರೆಂಡ್ಸೇ ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಥಿಯೇಟ್ರ್ ನೋಡ್ಕೊಂಡು ಹೋದಾಗ
TVS ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಒಬ್ಬರು ರಾಚಪ್ಪ ಅಂತ. ಮಕ್ಕಳನ್ನ ಸಿನಿಮಾ ತೋರಿಸಿದ್ದಾರೆ, ಸಿನಿಮಾ ಕರ್ಕೊಂಡು ಹೋಗಾದ್ಮೇಲೆ ಊಟಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅವ್ರು ಎಷ್ಟು ಮಟ್ಟಿಗೆ ಅಂದರೆ ತಟ್ಟೆಲಿ ಒಂದಗಳ ಅನ್ನ ಬಿಟ್ಟಿಲ್ಲ ಅವರು, ಅಷ್ಟು ಮಟ್ಟಿಗೆ ಕ್ಲೀನಾಗಿ ಊಟ ಮಾಡೋರು ಅಂತ ಫೋನ್ ಮಾಡಿ ಹೇಳಿದ್ದಾರೆ ನನಗೆ. ಆ ಮನ ಪರಿವರ್ತನೆ ಆಗುತ್ತೆ. ಅವನು ಆ ಹುಡುಗ ಎಷ್ಟು ಕಷ್ಟಪಡ್ತಿದ್ದಾಳೆ ಅನ್ನಕ್ಕೆ, ನಾವು ಅಗಳು ವೇಸ್ಟ್ ಮಾಡಬಾರ್ದು ಅನ್ನುವಂಥದ್ದು ಗ್ಯಾರಂಟಿ ಅದು ಆಗುತ್ತೆ ಸರ್. ಅದು ಸಿನಿಮಾ ನೋಡಿದಾಗ ಸರ್ ಇಲ್ಲಿ ಎಲ್ಲವೂ ಮಿಶ್ರಣ ಆಗಿದೆ ಸರ್. ಅಲ್ಲಿ ಹಸುವು ಇದೆ, ಅನ್ನನೂ ಇದೆ, ಅಮ್ಮನೂ ಇದ್ದಾಳೆ, ಈಗ ಎಲ್ಲ ಜೊತೆಗೆ ರೈತರು ಇದ್ದಾರೆ. ಈಗ ನಾವು 360 ಡಿಗ್ರಿಲಿ ಏನು ಯೋಚನೆ ಮಾಡ್ತೀವಿ ಸರ್, ಪ್ರತಿಯೊಂದು ಅಂಶನೂ ಕೂಡ ಪ್ರತಿಯೊಬ್ಬ ವ್ಯಕ್ತಿ ಕನೆಕ್ಟ್ ಆಗುವಂಥ ಸಿನಿಮಾ ಅನ್ನ ಸರ್. ಇನ್ನು ಫೋನ್ ಕಾಲ್ಸ್ ಬಂದಿಲ್ಲ ಸರ್. ಇನ್ಮೇಲೆ ಅದೇ ಇನ್ನೊಂದಷ್ಟು ದಾಟದ ಮೇಲೆ ಮೋಸ್ಟ್ಲಿ ಬರ್ಬೋದು. ಒಂದು 2-3 ಸಿನಿಮಾ ಮಾತುಕತೆ ನಡೀತಾ ಇದೆ. ಬಟ್ ಅಂದರೆ ಗೊತ್ತಿಲ್ಲ, ಇನ್ನೂ ಆ ಮಟ್ಟಿಗೆ ಇನ್ನೂ ನಂಗೆ ಫೋನ್ ಕಾಲ್ಸ್ ಬಂದಿಲ್ಲ. ಬಟ್ ಹಾಡುಗಳ ಬಗ್ಗೆ ತುಂಬ ಒಳ್ಳೆಯ ಒಪಿನಿಯನ್ ಬಂದಿದೆ. ಅದಂತೂ ಅಮ್ಮ ಹೇಗೆ ಮರೆಯಲ್ಲಿ ಸಾಂಗ್ ಬಗ್ಗೆ ಅಂತೂ ತುಂಬ ಅಂದರೆ ತುಂಬ ಒಳ್ಳೆಯ ಒಪಿನಿಯನ್ ಬಂದಿದೆ. ಸರ್ ಏನು ಸರ್ ಹಂಗೆ ಮಾಡಿದ್ದೀರಾ, ತುಂಬ ಟಚ್ ಆಗುತ್ತೆ ಆ ಹೃದಯಕ್ಕೆ ಅಂತ. ಅಂದರೆ ನಾನು ಬೇಸಿಕಲಿ ಫೋಕ್ ಜಾನರಿಂದ ಬಂದಂಥವನು, ಮೂಲ ನಂದು ಜನಪದ, ನಾನು ಬ್ಲಡ್ ಇರೋದು ಜನಪದನೇ. ಸೊ ಹಾಗಾಗಿ ನಮಗೆ ಆ ರೂಟೆಡ್ ಕಥೆಗಳಿರುತ್ತಲ್ಲ ಅದು ಸರ್. ಎಕ್ಸ್ಪೀರಿಯನ್ಸ್ ಅಂತಂದರೆ ತುಂಬ ಚೆನ್ನಾಗಿತ್ತು. ಎಕ್ಸ್ಪೀರಿಯನ್ಸ್ ಬಂತು. ಅನ್ನ ಸಿನಿಮಾ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ನನಗೆ ನಾಗೇಶ್ ಕಂದೆಗಾಲು ಮತ್ತು ಸಿದ್ದು ಪ್ರಸನ್ನ ಬಂದು ಕತೆ ಹೇಳಿದ್ರು. ಸೊ ಸಿನಿಮಾ ಒಂದು ಕತೆ ಇದೆ, ಸಿನಿಮಾ ಮಾಡೋಣ ಸಿದ್ದಿಕ್ ಅಂತ. ಫಸ್ಟ್ ಬಂದು ನನಗೆ ಡೈರೆಕ್ಷನ್ ಮಾಡೋಣ ಅಂತಲೇ ಹೇಳಿದ್ದು. ಬಟ್ ನಾನು ಕಾರಣಗಳಿಂದ ಬ್ಯುಸಿ ಇದ್ದೆ, ಅದು ಡೈರೆಕ್ಷನ್ ಮಾಡೋಕ್ಕಾಗಲಿಲ್ಲ. ಸೊ ಅದರಿಂದ ನಾನು ಅಸಿಸ್ಟೆಂಟ್ ಆಗೋದ್ರಲ್ಲಿ ವರ್ಕ್ ಮಾಡಿದೆ. ಫಸ್ಟ್ ಎಡಿಯಾಗಿ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಅದಕ್ಕೆ. ಬಟ್ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ಈ ಥರ ರೆಸ್ಪಾನ್ಸ್ ನೋಡಿದಾಗ ನಾವು ವಿಧಾನಸೌಧ ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಆಗೋಕ್ಕೆ ಪೋಸ್ಟರ್ ಬಿಡುಗಡೆಗೆ ಅಂತ ಹೋಗಿದ್ವಿ. ಹೋದಾಗ ಅಲ್ಲಿ ಸ್ಪೀಕರ್ ಸರ್ ಏನು ಮಾಡಿದ್ರು, ಭೇಟಿ ಮಾಡಿದ್ರು. ಸೊ ಭೇಟಿ ಮಾಡಿಬಿಟ್ಟು ಸರ್ ನೀವೊಂದು ಫೋನ್ ಮಾಡಿದೆ ನಾನು, ಸರ್ ಒಂದು ಸಿನಿಮಾ ಮಾಡಿದ್ದೀನಿ, ನೀವು ಅದನ್ನು ದಯವಿಟ್ಟು ನೋಡಬೇಕು, ಟ್ರೈಲರ್ ನೋಡ್ಬಿಟ್ಟು ನಿಮ್ಮ ಅನಿಸಿಕೆ ಹೇಳಬೇಕು ಅಂತ. ಸೊ ಮಂಗಳೂರಿಂದ ಅವ್ರು ಬಂದು ವಿಧಾನಸೌಧದಲ್ಲಿ ಭೇಟಿ ಆದ್ವಿ ಖಾದರ್ ಸರ್ಗೆ, ಮೇ ಬಿ ಬಹುಶಃ 6:30-7 ಗಂಟೆಯಲ್ಲಿ. ಸೊ ಅದು ಟ್ರೈಲರ್ ನೋಡಿ ಅವ್ರು ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಸಿನಿಮಾನ. ಈ ಸಿನಿಮಾ ಇಲ್ಲಿಗೆ ಸೀಮಿತ ಆಗಬಾರ್ದು, ಎಲ್ಲ ಶಾಸಕರಿಗೂ, ಮಿನಿಸ್ಟ್ರಿಗೂ, ಇನ್ಕ್ಲೂಡಿಂಗ್ CM ಅವ್ರಿಗೂ ಈ ಸಿನಿಮಾನ ತೋರಿಸ್ಬೇಕು. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಈ ಸಿನಿಮಾನ. ಖಂಡಿತ ನಾನು ಎಲ್ಲರಿಗೂ ತೋರಿಸ್ತೀನಿ ಅಂತ ಒಂದು ಮಾತೊಂದು ಅವತ್ತು ಕೊಟ್ಟಿದ್ದವ್ರ ಮಾತು. ಅದು ತಕ್ಕಂತೆ ನೋಡಿದ್ರು. ಮೇ ಬಿ ನಾನು ಎಕ್ಸ್ಪೀರಿಯನ್ಸಲ್ಲಿ ಇಷ್ಟು ರಾಜಕಾರಣಿಗಳು ನೋಡಿದ್ದೀನಿ, ಖಾದರ್ ಸರ್ ಅಂತ ವ್ಯಕ್ತಿ, ಅಂಥ ಗುಣ ಬಹುಶಃ ಈಗಿನ ರಾಜಕಾರಣಿಗಳಿಗೆ ತುಂಬ ಕಡಿಮೆ ಇಂಥ ವ್ಯಕ್ತಿ ನೋಡೋದಕ್ಕೆ. ಅವತ್ತು ಆಡಿದ ಮಾತವರು ಅದೇ ಥರ ನೋಡ್ಕೊಂಡ್ರು ಆ ಮಾತನ್ನ. ಅದನ್ನು ಮತ್ತೆ ಅವರು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಅದನ್ನು ಚರ್ಚೆ ಮಾಡಿ ಸಿನಿಮಾ ಬಗ್ಗೆ ಹೇಳಿ, ಎಲ್ಲ ಶಾಸಕರು ಸಹ ಅವರು ಸಿನಿಮಾ ಅರೇಂಜ್ ಮಾಡಿ ಸಿನಿಮಾ ಮಾಡ್ದಂಗೆ ಮಾಡಿದ್ರು. ಅವ್ರು ಮತ್ತೆ ತುಂಬ ಹಿಂದೆ ನಮ್ಮ ಬೆಂಬಲ ಆಗಿ ತುಂಬ ನಿಂತ್ಕೊಂಡು ತುಂಬ ಸಪೋರ್ಟ್ ಮಾಡೋ ನಮ್ಮ ಸಿನಿಮಾನ ಸಪೋರ್ಟ್ ಮಾಡಿದ್ದಾರೆ ಅವರು, ಖಾದರ್ ಸರ್ ಅವರು. ಅದು ಸದನದಲ್ಲಿ ಚರ್ಚೆ ಆಗಿದೆ ಅಂದರೆ ನಾನು ಅದನ್ನೇ ಖಾದರ್ ಸರ್ಗೆ ಹೇಳಿದೆ, ಸರ್ ಇದನ್ನು ಸಿನಿಮಾ ಒಂದು ನೀವು ನೋಡಿ ಅಂತ ಅಂದಾಗ ಅವ್ರು ಟ್ರೈಲರ್ ನೋಡ್ಬಿಟ್ಟು ತುಂಬ ಇಷ್ಟಪಟ್ಟು, ಇಲ್ಲ ಇದು ಇಲ್ಲಿಗೆ ಸೀಮಿತ ಆಗ್ಬಾರ್ದು, ಎಲ್ಲರಿಗೂ ತೋರಿಸ್ಬೇಕು ಸಿನಿಮಾನ. ನಾನು ಅದು ಖಂಡಿತ ಸದನದಲ್ಲಿ ಹೇಳ್ತೀನಿ, ಎಲ್ಲ ಶಾಸಕರು ಇನ್ಕ್ಲೂಡಿಂಗ್ CMಗೂ ನಾನು ಸಿನಿಮಾ ತೋರಿಸ್ತೀನಿ ಅಂತ ಒಂದು ಮಾತು ನುಡಿದಿದ್ರು. ಆ ಮಾತು ನುಡಿದಂತೆ ಅವರು ಸದನದಲ್ಲಿ ಅದನ್ನ ಸಿನಿಮಾ ಬಗ್ಗೆ ಚರ್ಚೆ ಮಾಡಿ ಮತ್ತು ಎಲ್ಲ ಶಾಸಕರು ನೋಡ್ದಂಗೆ ಮಾಡಿದವರು ನಮ್ಮ ಖಾದರ್ ಸರ್. ನಮಗೆ ಹಿಂದೆ ಬೆಂಬಲವಾಗಿ ನಿಂತ್ಕೊಂಡ್ರು ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೆ ನಮ್ಮಿಂದ ಏನೂ ಆಗಬೇಕಾಗೋದಿಲ್ಲ, ಬಟ್ ಅವರು ಬೆಳೆಸೋ ಗುಣ ಇದೆಯಲ್ಲ, ಯಂಗ್ಸ್ಟರ್ಗಾಗಿರ್ಬೋದು, ಯಾರಿಗೂ ಆಗಿರ್ಬೋದು, ಅವ್ರ ಗುಣ ತುಂಬ ಒಳ್ಳೆ ಗುಣ ವ್ಯಕ್ತಿ ಅವರು. ಮತ್ತು ವಿಧಾನಸೌಧದಲ್ಲಿ ಒಂದು ಮಾತಾಗುತ್ತೆ, ಏನಾಗುತ್ತೆ ಅಂತ ಎಲ್ಲ ಏನು ಹೇಳ್ತಾರೆ ಅಂತಂದರೆ, ಎಲ್ಲೂ ಕೆಲಸ ಆಗದೆ ಇದ್ರು ಖಾದರ್ ಸರ್ ಆಫೀಸ್ಗೆ ಹೋದರೆ ಖಂಡಿತ ಅಲ್ಲಿ ಕೆಲಸ ಆಗುತ್ತೆ ಅನ್ನೋದು ಒಂದು ಮಾತಿದೆ ವಿಧಾನಸೌಧದಲ್ಲಿ. ಸೊ ಅಂಥ ಮಾತು ಅದು ನಿಜವಾಗ್ಲೂ ಅದು ಬಹುಶಃ 100% ಅದು ಸತ್ಯ ಅಂತ ಮಾತು ನಾನು ಅನ್ನೋಕ್ಕೆ ಇಷ್ಟಪಡ್ತೀನಿ. ಅನ್ನ ಸಿನಿಮಾ ಯಾಕೆ ನೋಡಬೇಕು ಅಂತಂತಂದರೆ, ಅನ್ನ ಎಲ್ಲ ಜೀವನದಲ್ಲಿ ಬೇಕಾಗಿರುವಂಥದ್ದು ಅನ್ನ, ಎಲ್ಲರಿಗೂ ನೀಡೆಡ್. ಇದು ನಾವು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿ ಸಿನಿಮಾ ಮಾಡಿಲ್ಲ. ಕೆಲವರು ಅಂತಾರೆ ನೀವಿಲ್ಲ, ನೀವು ಸಿದ್ದರಾಮಯ್ಯ ಸಿನಿಮಾ ಮಾಡಿದ್ದೀರಾ ಅನ್ನ ಭಾಗ್ಯ ಅಂತ. ಬಟ್ ಥರ ಯಾವುದೇ ನಾವು ಅನ್ನ ಭಾಗ್ಯ ಅಂತ ಯಾವುದೋ ಸಿನಿಮಾ ಮಾಡಿಲ್ಲ. ನಾವು 80s ನಡೀತಾ ಇರೋ ಘಟನೆ ಇದು. ಈ ಘಟನೆ ಹೇಗೆ ಅಂತಂದರೆ ಎಲ್ಲರಿಗೂ ಯೂಸ್ ಆಗುತ್ತೆ, ಈಗಿನ ನನಗೂ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ನಮ್ಮದೆಲ್ಲ ಸ್ಕೂಲ್ ಎಜುಕೇಷನ್ ಟೈಮಲ್ಲಿ 3 kg ಅಕ್ಕಿ ಕೊಡ್ತಾಯಿದ್ರು ಸ್ಕೂಲ್ಗೆ ಹೋಗೋ ಟೈಮಲ್ಲಿ. ಒಂದು ಕಾರ್ಡ್ ಕೊಟ್ಟರೆ ರೇಷನಲ್ಲೇ ಡಿಪೋಲಿ ಅಕ್ಕಿ ಕೊಡೋರು, ಒಂದು ಮಗುಗೆ 3 kg ಅಕ್ಕಿ ಅಂತ. ಸೊ ಆ ಟೈಮಲ್ಲಿ ನಮ್ಗೆ ಅಕ್ಕಿ ತೊಗೊಬಂದರೆ ನಮ್ಮ ಮನೇಲಿ ಅಕ್ಕಿ ಖಾಲಿ ಆಗೋದಂಗೂ ನಮ್ಮನ್ನ ತುಂಬ ನೋಡ್ಕೊಳ್ಳೋ ರೀತಿನೇ ಚೆನ್ನಾಗಿ ಒಂಥರ ಬೇರೆ ಇರ್ತಿತ್ತು. ಸೊ ಯಾಕಂದರೆ ಮುದ್ದೆ ಜಾಸ್ತಿ ಆವಾಗ, ಅಕ್ಕಿ ಕಡಿಮೆ. ಹಂಗಂತ ಅನ್ನ ಕೊಡ್ತಾ ಇಲ್ಲ ಅಂತಲ್ಲ, ಬಟ್ ಮುದ್ದೆ ಜಾಸ್ತಿ ಅಕ್ಕಿ ಕಡಿಮೆ. ಸೊ ಆ ಟೈಮಲ್ಲಿ ನಡೆದಿರೋಂಥ ಘಟನೆನ ನಾವು 80s ಏನು ನಡೆದಿದೆ ಆ ಘಟನೆನ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ. ಅದು ಎಲ್ಲರಿಗೂ ಈಗಿನ ಜನ್ರೇಷನ್ಗೆ ಯೂಸ್ ಆಗುತ್ತೆ. ಹಳೆ ಕಾಲದಲ್ಲಿ ಬಾಲ್ಯ 80s ಯಾರು ಹುಟ್ಟಿದ್ದಾರೆ, ಅದಕ್ಕಿಂತ ಮುಂಚೆನೇ ಯಾರು ಹುಟ್ಟಿದ್ರು ಅವರೆಲ್ಲರಿಗೂ ರಿಲೇಟ್ ಆಗುತ್ತೆ. ಈಗಿನ ಜನ್ರೇಷನ್ಗೆ ಏನು ಇಷ್ಟ ಏನು ನೋಡೋದಕ್ಕೆ ಏನಕ್ಕೆ ನೋಡಬೇಕು ಅಂತಂದರೆ ಅವ್ರು ತುಂಬ, ಯಾಕಂತಂದರೆ ಅನ್ನ ಇವಾಗ ನಾವು ಎಲ್ಲೋ ಹೋಗ್ತೀವಿ ಪಿಜ್ಜಾ ಬರ್ಗರು ಅದು ಇದು ಅಂತ. ಬಟ್ ಆ ಟೈಮಲ್ಲಿ ಮದುವೆಗಳಾಗಿರ್ಬೋದು ಮತ್ತು ಯಾವುದೋ ಫಂಕ್ಷನ್ಗಳಾಗಿರ್ಬೋದು ನಾವು ಎಷ್ಟು ಅನ್ನನ ವೇಸ್ಟ್ ಮಾಡ್ತೀವಿ, ಹೋಟ್ಲಲ್ಲೂ ಸಹ ಎಷ್ಟು ವೇಸ್ಟ್ ಮಾಡ್ತೀವಿ. ಬಟ್ ಆ ಕಾಲದಲ್ಲಿ 80s ಅನ್ನ ಅಂದರೆ ಹಬ್ಬ ಅಂದರೆ ಅನ್ನ ಇತ್ತಿತ್ತು. ಸೊ ಖಂಡಿತ ಈ ಸಿನಿಮಾ ನೋಡೋದ್ರಿಂದ ಅನ್ನ ವೇಸ್ಟ್ ಮಾಡಬಾರ್ದು. ಮತ್ತು ತಾಯಿ ಮತ್ತು ಮಗು ಸಂಬಂಧ ಇದೆ ಅದು ಸಿನಿಮಾದಲ್ಲಿ ಒಂದು. ಸೊ ಆ ಸಂಬಂಧ ನಾನು ನಿಜವಾಗ್ಲೂ ದೊಡ್ಡವರಾಗ್ಬೋದು, ಚಿಕ್ಕವರಾಗ್ಬೋದು, ಯಂಗ್ಸ್ಟರ್ ಆಗ್ಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗ್ತಿದೆ ಸಿನಿಮಾ. ಆ್ಯಕ್ಚುಲಿ ನಮ್ಮ ಸಿನಿಮಾಗೆ ಬರ್ತಿರೋರೆಲ್ಲ
ಯಂಗ್ಸ್ಟರೇ ಬರ್ತಾ ಇದಾರೆ ಅಂತ ಏನಿಲ್ಲ, ಎಲ್ಲ ಓಲ್ಡ್ ಪೀಪಲ್ ಇಂದ ಹಿಡಿದು ನ್ಯೂ ಜನರೇಷನ್ಸ್ ತನಕನೂ ಬಂದು ಸಖತ್ ಎಂಜಾಯ್ ಮಾಡ್ತಾ ಇದಾರೆ. ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಆದ್ರೆ ಬರೋರೆಲ್ಲ ಇದಂತೂ ಖಂಡಿತ ಹೇಳ್ಬಲ್ಲೆ, ಎಲ್ಲ ಹತ್ಕೊಂಡು ಹೋಗ್ತಾ ಇದಾರೆ. ಎಲ್ಲರೂ ಇಲ್ಲ ಸರ್ ನನಗೆ ನಮ್ಮ ಅಮ್ಮನ ನೆನಪಾಯ್ತು, ಇಲ್ಲ ನನಗೆ ಆ ಕಾಲದಲ್ಲಿ ನನ್ನ ಜೊತೆ ನಡೆದಿರೋ ಘಟನೆ, ಈಗೇನ ಇಲ್ಲ ನನ್ನ ಮಗು ಊಟ ವೇಸ್ಟ್ ಮಾಡ್ತಾ ಇದ್ದೆ, ನಿಜವಾಗ್ಲೂ ಮುಂದೆ ನಾನು ಊಟ ವೇಸ್ಟ್ ಮಾಡಲ್ಲ, ಇಂಥದೇ ಮಾತುಗಳು ಹೇಳ್ಕೊಂಡು ಒಳ್ಳೆ ಅಭಿಪ್ರಾಯ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತ ಇದು ನ್ಯೂ ಜನರೇಷನ್ಗೂ ಇಷ್ಟ ಆಗುತ್ತೆ, ಓಲ್ಡ್ ಜನರೇಷನ್ಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ಸಿನಿಮಾ ಬಂದು ಥಿಯೇಟ್ರಲ್ಲಿ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗೇ ಆಗುತ್ತೆ, ಇದಂತೂ ಗ್ಯಾರಂಟಿ. ಮತ್ತೆ ಹತ್ಕೊಂಡು ಹೋಗ್ತೀರಾ. ಮತ್ತೆ ತಾಯಿ ಮಗನ ಸಂಬಂಧ, ಈಗಿನ ಜನರೇಷನ್ ತಾಯಿ ಮಗನ ಸಂಬಂಧ, ಅಮ್ಮನ್ಗೆ ಅಪ್ಪನಿಗಾಗಿರೋದು ದೊಡ್ಡ ಮರ್ಯಾದೆ ಅನ್ನೋದಿರಲ್ಲ. ಬಟ್ ಈ ನಮ್ಮ ಸಿನಿಮಾದಲ್ಲಿ ಆ ಮಗು ಮತ್ತೆ ತಾಯಿದು ಒಂದು ಸಂಬಂಧ ಇದೆ, ಅದು ತುಂಬಾ ಚೆನ್ನಾಗಿ ತೋರಿಸಿದೀವಿ, ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ಬಂದ್ರೆ ಎಲ್ಲರಿಗೂ ಖಂಡಿತ ಯಾವುದೇ ದೃಷ್ಟಿಯಿಂದ, ಒಂದು ಮಗು ಸಂಬಂಧದಿಂದ ಆಗಿರ್ಬೋದು, ಇಲ್ಲ ಅಂತಂದ್ರೆ ಇದ್ರ ಸಂಬಂಧದಿಂದ ಆಗಿರ್ಬೋದು, ಅನ್ನದ ರೀತಿಯಲ್ಲಿ ಆಗಿರ್ಬೋದು, ಸಿನಿಮಾ ಒಂದು ಇಷ್ಟ ಆಗೇ ಆಗುತ್ತೆ ನಮ್ಮ ಸಿನಿಮಾ. ಇದು ಮಾನವೀಯ ಸಂದೇಶದ ಜನವಾಹಿನಿ.